ಜೀವದಿಂದವನೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಜೀವದಿಂದವನೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, 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 ಹಲ್ಲೆಲೂಯಾ ಹೋಸನ್ನ. ಬನ್ನಿರಿ, ನಮ್ಮ ರಕ್ಷಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಮ್ಮ ಕರ್ತನಾದ ದೇವರಿಗೆ ಉಪಕಾರ ಸ್ತುತಿ ಮಾಡೋಣ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೇನ್. ನಾವು ಪ್ರಾರಂಭವಾಗಿ ಆಡುವಂಥ ಗೀತ 314, 314, 1, 2, 3 stanzas will sing. ಎಲ್ಲಾನು ಭೋಗಿಸಿ ದಯಾಳು ಕರ್ತನಿಂದ ಕೃತಜ್ಞರಾಗಿರಿ. ಮನೋವಾಕ್ಯದೆ ನಮ್ಮನ್ನು ರಕ್ಷಿಸಿ ತಾಯಿ ಗರ್ಭದಿಂದಲೇ ಸಹಸ್ರವರವ ಕೊಟ್ಟವನಾತನೇ. ದಾರಿ ದೇವರೇ ಶೋಷಾಂತರುದವನು ಸುಕ್ಷೇಮದೊಂದಿಗೆ ಕೋಟೆ ಲಾಭದರನ್ನು ಕಾಪಾಡಿ ರಕ್ಷಿಸು. ಕಡಲಿನ ಮಗು ಲೋಕದೊಳಗೆ ಮೋಕ್ಷಾನುಗ್ರಹಿಸು. ಪಿತಾ ಪುತ್ರಾತ್ಮಕ್ಕೆ ಮಹೋಚ್ಚ ಪೀಠದಲ್ಲಿ ಕೂತಿರುವಾತಂಗೆ ಸಮಸ್ತ ದೃಷ್ಟಿ
ಹೇಳುತ್ತೆ ಸ್ತೋತ್ರವು ತ್ರೈಲೋಕ್ಯ ಕರ್ತಾಗೆ ನಾವು ಸಂಗೀತವ ಆಡೋಣ ಭ್ರಾಂತರೆ. ಪ್ಲೀಸ್ ಬಿ ಸೀಟೆಡ್. ದಯಮಾಡಿ ಸಭೆಯಲ್ಲಿ ಕೂತ್ಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಂಥ ನಮ್ಮ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ನಾವು ನಿನಗೆ ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ನಮ್ಮ ಹೃದಯದ ಅಂತರಾಳದಿಂದ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಜಗದ್ರಕ್ಷಕನೇ, ನಮ್ಮ ಒಡೆಯನೇ, ನಿನ್ನ ಬಳಿಗೆ ಬಂದು ನಮ್ಮ ಉಪಕಾರಗಳನ್ನು ಸ್ಮರಿಸಿ ನಿನ್ನನ್ನು ಆರಾಧಿಸುವರಾಗಿದ್ದೇವೆ, ನಿನ್ನನ್ನು ಕೊಂಡಾಡುವರಾಗಿದ್ದೇವೆ. ಮಹೋನ್ನತದಲ್ಲಿ ವಾಸ ಮಾಡುವಾತನೇ ನಿನಗೆ ಸ್ತೋತ್ರ. ಕರ್ತನ ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಾತನೇ ಸ್ತೋತ್ರ. ಕರ್ತನ ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ ಎಂಬುದಾಗಿ ಕರ್ತನೆ ಸಮಸ್ತವನ್ನು ಉಂಟು ಮಾಡಿದಾತನೇ ನಿನಗೆ ಸ್ತೋತ್ರ. ಸೃಷ್ಟಿಕರ್ತನಾಗಿರುವಂಥ ನಿನ್ನನ್ನು ನಾವು ಆರಾಧಿಸಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಸ್ತುತಿಸಿ ಕೊಂಡಾಡುತ್ತೇವೆ. ಯೇಸು ಸ್ವಾಮಿ, ನಿನ್ನ ರಕ್ಷಕನು, ಒಡೆಯನು, ನಿನ್ನನ್ನು ಆರಾಧಿಸ್ತೇವೆ, ನಿನಗೆ ಉಪಕಾರ ಸ್ತುತಿ ಸಲ್ಲಿಸ್ತೇವೆ. ಗಳಿಗೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ನಾವು ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಪರಿಶುದ್ಧಾತ್ಮನನ್ನು ನಮಗೆ ಕಳಿಸಿಕೊಟ್ಟಿದ್ದಿ, ಸತ್ಯದ ಆತ್ಮನು. ಕರ್ತನೆ ಸ್ವಾಮಿ, ನೀನು ದಯ ತೋರಿಸುವಾತನೇ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಗಳಿಗೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ಕರ್ತ ನೀನು ಮಾಡಿದಂಥ ಮಹೋಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ ಸ್ವಾಮಿ, ನಿನ್ನ ಸ್ತುತಿಗೆ ಪಾತ್ರನು, ಸ್ತುತಿಗೆ ಯೋಗ್ಯ ನೀನಾಗಿದ್ದಿ, ಅದಕ್ಕಾಗಿ ನಿನ್ನ ಕೊಂಡಾಡುತ್ತೇವೆ. ನಿಮ್ಮ ಸ್ತೋತ್ರಗಳೊಂದಿಗೆ ಸನ್ನಿಧಾನಕ್ಕೆ ಬನ್ನಿರಿ, ಕೃತಜ್ಞತೆಗಳನ್ನು ಸಲ್ಲಿಸಿರಿ, ನಿನ್ನ ರಕ್ಷಣೆಯ ಆನಂದವನ್ನು ಸಾರಿ ಹೇಳಿರೆಂಬುದಾಗಿ ನಿನ್ನ ಬಳಿಗೆ ಬಂದು ನಾವು ನಿನಗೆ ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ನಿನಗೆ ಉಪಕಾರ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಕರ್ತನೆ ಸ್ವಾಮಿ, ನಮ್ಮ ಸಭೆಯರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಸಭೆಯ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವಾದ ನೀಡು. ಕಾರಣಾಂತರದಿಂದ ಬಾರದೆ ಇದ್ದಂಥವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನ ವಿಶೇಷವಾದ ಸಂರಕ್ಷಣೆ ನೀಡಿ ಎಂಬುದಾಗಿ ಬಿಡುತ್ತೇವೆ. ಯಾರು ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಅನಾರೋಗ್ಯದಲ್ಲಿದ್ದಾರೋ ಅವರಿಗಾಗಿ ನಿನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅವರನ್ನು ನಿನ್ನ ಮುಟ್ಟು ಗುಣಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಸಮಯದಲ್ಲಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬಂದು ಮಿಸಸ್ ಗ್ರೇಸ್ ಚಲಪತಿ ಅವ್ರಿಗೋಸ್ಕರ ನಮ್ಮ ಮುಂದೆ ಪ್ರಾರ್ಥಿಸ್ತೇನೆ. ಅವರಿಗೆ ಕರ್ತನೆ ಬ್ರೈನ್ ಸರ್ಜರಿ ಆಗಿ ಕರ್ತನೆ ಸ್ವಾಮಿ ಅವರು ಟ್ಯೂಮರ್ ಇಂದ ಕರ್ತನೆ ಸ್ವಾಮಿ ನೀನು ಗುಣಪಡಿಸಿದ್ದಿ. ಕರ್ತನೆ ನಿನ್ನ ಸಂಪೂರ್ಣವಾಗಿ ನಿನ್ನ ಸ್ವಸ್ಥತೆ ಕೈ ಅವರು ಹೊಂದುವಂತೆ ಕೃಪೆ ಕೊಡು, ಸಂಪೂರ್ಣವಾಗಿ ನಿನ್ನ ವಾಸಿ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಹಾಗೂ ಕರ್ತನೆ ಸ್ವಾಮಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇರುವಂತ ವಿಜಯ್ ಪಾಟೀಲ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ನಾವು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಆ ಅಂಕಲ್ ಅನ್ನು ಗುಣಪಡಿಸು, ಆಶೀರ್ವಾದ ನೀಡು. ಅವರು ಕರ್ತನೆ ಸ್ವಾಮಿ ತೆಗೆದುಕೊಳ್ಳುವಂತ ಒಂದು ತೀರ್ಮಾನಗಳಲ್ಲಿ ಕರ್ತನೆ ಸ್ವಾಮಿ ನೀನು ವಿಶೇಷವಾದ ಒಂದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ MRI ರಿಪೋರ್ಟ್ ಹಾಗೂ ಕರ್ತನೆ ಸ್ಕ್ಯಾನಿಂಗ್ ರಿಪೋರ್ಟ್ ಹಾಗೂ ಬ್ಲಡ್ ರಿಪೋರ್ಟ್ ಎಲ್ಲ ಕರ್ತನೆ ನಾರ್ಮಲ್ ಅಲ್ಲಿ ಬರ್ಲಿಕ್ಕೆ ಆಗುವಂತೆ ನೀನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ನೋಡಿಕೊಳ್ಳುವಂತ ಜಾನ್ ಕರ್ಕಡ ಮತ್ತು ಹಾಗೂ ಸೂಸನ್ ಕರ್ಕಡಗಾಗಿ ನಾನು ಮಾಡಿಕೊಳ್ಳುತ್ತೇವೆ. ನಿನ್ನ ಆಶೀರ್ವಾದ ನೀಡಿ ನಿನ್ನ ನಡೆಸೆಂಬುದಾಗಿ ಬಿಡುತ್ತೇವೆ. ಒಂದು ಸಮಯದಲ್ಲಿ ಕರ್ತನೆ ಅಂಕಲ್ ಕಮಲಾಕರ್ ಬಾಗಲಕೋಟೆ ಅವ್ರಿಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ.
ಕರ್ತನೆ ಅಂಕಲ್ ಅನ್ನು ಸಹ ನೀನು ಮುಟ್ಟು ಗುಣಪಡಿಸೋ ಆಶೀರ್ವಾದ ನೀಡು ಅಪ್ಪ. ಅವರ ಒಂದು ಕರ್ತನೆ ಸ್ವಾಮಿ ಕಣ್ಣಿನ ಒಂದು ದೃಷ್ಟಿ ಅವರು ಕಡಿಮೆ ಆಗ್ತಾ ಹೋಗ್ತಾ ಇದೆ ಕರ್ತನೆ. ಅವರ ಕಣ್ಣಿನ ದೃಷ್ಟಿಯಲ್ಲಿಯೂ ಮತ್ತು ಅವರ ಒಂದು BP ಲೋ ಆಗುವಂಥದ್ದು ಎಲ್ಲ ನಾರ್ಮಲ್ ಅಲ್ಲಿ ಇರ್ಲಿಕ್ಕಾಗುವಂಥ ನಿನ್ನ ಒಂದು ಕೃಪೆ ಕೊಡು. ಅದೇ ರೀತಿ ಆಂಟಿ ಪದ್ಮ ಬಾಗಲಕೋಟ್ಗಾಗಿ ನಾನು ನೆನಪು ಮಾಡಿಕೊಳ್ಳುತ್ತೇವೆ ಮತ್ತು ಅವರ ಸಿಸ್ಟರ್ಸ್ಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಅವರ ಮಕ್ಕಳಿಗಾಗಿ ನಾವು ಬೇಡುತ್ತೇವೆ, ನಿನ್ನ ಆಶೀರ್ವಾದ ನೀಡಿ ನಿನ್ನ ನಡೆಸೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಹಾಗೂ ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರಿಗೂ ಸಹ ಕರ್ತನೆ ಫ್ರಾಕ್ಚರ್ ಆಗಿ ಕರ್ತನೆ ಅವ್ರ ಕಾಲಲ್ಲಿ ಕರ್ತನೆ ಒಂದು ಸ್ವೆಲ್ಲಿಂಗ್ ಇರುವಾಗ ನೀನು ಅದನ್ನು ಸ್ವೆಲ್ಲಿಂಗ್ ಅನ್ನು ಸಹ ನೀನು ತೆಗೆದುಹಾಕಿ ಮತ್ತು ಆರೋಗ್ಯವನ್ನು ದಯಪಾಲಿಸಿಕೊಡು. ನಡೆದಾಡುವುದಕ್ಕೆ ನಿನ್ನ ಆತ್ಮನ ಸಹಾಯ ಕೃಪೆ ನೀಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಬ್ರದರ್ ಅಲೆಕ್ಸ್ ಮೆಕೆಂಜಿಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವರಲ್ಲಿ ಕರ್ತನೆ ಗಾಲ್ ಬ್ಲಾಡರ್ ಅಲ್ಲಿ ಕರ್ತನೆ ಸ್ವಾಮಿ ಒಂದು ಸ್ಟೋನ್ ಇರುವಾಗಲೂ ಆ ಒಂದು ವಿಷಯದಲ್ಲಿ ಸಹ ನಾವು ಪ್ರಾರ್ಥಿಸ್ತೇವೆ, ನೀನು ಅವರಿಗೆ ಮುಟ್ಟಿ ಗುಣಪಡಿಸು. ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಸಹ ಎನ್ಲಾರ್ಜ್ ಆಗುತ್ತಾ ಇರುವಾಗಲೂ ಅವರಿಗೆ ಯೂರಿನಲ್ ಪ್ರಾಬ್ಲಮ್ಸ್ ಆಗ್ತಾ ಇದ್ದ, ಅದಕ್ಕೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವಪ್ಪ ಯೇಸು ಸ್ವಾಮಿ, ನೀನು ಮುಟ್ಟಿ ಗುಣಪಡಿಸಿ ನಿನ್ನ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಈ ರೀತಿಯಲ್ಲಿ ಕರ್ತನೆ ಯಾರ್ಯಾರು ಕಾಯಿಲೆಯಲ್ಲಿ ಕಷ್ಟದಲ್ಲಿ ಅನಾರೋಗ್ಯದಲ್ಲಿ ಇದ್ದಾರೋ ಅವರಿಗಾಗಿ ನಾನು ಕಾಡುತ್ತೇವೆ. ಪೌಲಿನ್ ರಮ್ಮೆ ಆಂಟಿಗೋಸ್ಕರ, ಬೆಸ್ಸಿ ಮ್ಯಾಬನ್ಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಬ್ರದರ್ ಗಾಡ್ವಿನ್ ಮೇಬನ್ ಹಾಗೂ ಕರ್ತನೆ ಇತರರು ಯಾರ್ಯಾರು ಕರ್ತನೆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಕರ್ತನೆ ಒಂದು ಅನಾರೋಗ್ಯದಲ್ಲಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನೀನು ವಿಶೇಷವಾದ ರೀತಿಯಲ್ಲಿ ನೀನು ಮುಟ್ಟು ಗುಣಪಡಿಸು. ಮುಂಬರುವ ದಿನಮಾನಗಳಲ್ಲಿ ಕರ್ತನೆ ಅವರು ದೇವಾಲಯಕ್ಕೆ ಬಂದು ನಿನ್ನ ಸ್ತುತಿಸಿ ಕೊಂಡಾಡುವಂತೆ ನಿನ್ನ ಒಂದು ಕೃಪೆ ನೀಡಿ ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಕರುಣಿಸು, ದಯತೋರಿಸು, ನಿನ್ನ ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ನಿನ್ನಲ್ಲಿ ನಾವು ಬೇಡುವರಾಗಿದ್ದೇವೆ. ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಈ ಸಮಯದಲ್ಲಿ ಕರ್ತನೆ ಮತ್ತು ದೇಶದಲ್ಲಿ ಸಮಾಧಾನ ಶಾಂತಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಲ್ಲಲ್ಲಿ ಮಳೆಯಿಂದ ಕರ್ತನೆ ಫ್ಲಡ್ಸ್ ಆಗಿ ಕರ್ತನೆ ಅನೇಕ ಬೆಳೆಗಳು ನಷ್ಟವಾಗಿದೆ. ಕೆಲವು ಕಡೆ ಕರ್ತನೆ ಮನೆಗಳಲ್ಲಿ ನೀರು ನುಗ್ಗಿ ಕರ್ತನೆ ಅನೇಕ ತಾಪತ್ರೆಗೆ ಗುರಿಯಾಗಿದ್ದಾರೆ ಕೇರಳದಲ್ಲಿಯೂ, ಹಾಗೂ ಕರ್ತನೆ ಚೈನಾ ಮತ್ತು ಹಾಗೂ ಕರ್ತನೆ ಸ್ವಾಮಿ ಬೇರೆ ಬೇರೆ ಕಡೆಗಳಲ್ಲಿ ಕರ್ತನೆ ಒಂದು ಫ್ಲಡ್ಸ್ ಇಂದ ಕರ್ತನೆ ನಾರ್ಮಲ್ಸಿಗೆ ಬರ್ಲಿಕ್ಕಾಗುವಂತೆ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಸ್ವಾಮಿ ಒಂದು ಕೋವಿಡ್ ಇಂದ ಯಾರ್ಯಾರು ಕರ್ತನೆ ತಮ್ಮ ಜೀವಿತಗಳನ್ನು ಕಳೆದುಕೊಂಡಿದ್ದಾರೆ ಆ ಒಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರನ್ನು ನೀನೇ ಸಾಂತ್ವನ ಸಮಾಧಾನ ಕೊಟ್ಟು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಇನ್ನು ಸಮಯದಲ್ಲಿ ಕರ್ತನೆ ವ್ಯಾಕ್ಸಿನೇಷನ್ಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ. ಯಾರ್ಯಾರು ತೆಗೆದುಕೊಂಡಿದ್ದಾರೋ ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರದಂತೆ ನಿನ್ನ ಕಾಯ್ದು ಕಾಪಾಡು ನಡೆಸು. ಈಗ ಮಕ್ಕಳಿಗೆ ಸಹ ಕರ್ತನೆ 5 ವರ್ಷದಿಂದ 18 ವರ್ಷದವರೆಗೆ ಮಕ್ಕಳಿಗೂ ಸಹ ಒಂದು ವ್ಯಾಕ್ಸಿನೇಷನ್ ಕೊಡಬೇಕೆಂಬುದಾಗಿ ಗೌರ್ಮೆಂಟ್ ಒಂದು ಅಪ್ರೂವಲ್ ಕೊಟ್ಟಿರುವಾಗಲೂ ಕರ್ತನ ಅನೇಕ ಮಕ್ಕಳು ಮತ್ತು ತಂದೆ ತಾಯಿಗಳು ಮುಂದೆ ಬರ್ಲಿಕ್ಕೆ ಆಗುವಂತೆ ನೀನು ನಡೆಸು. ಮತ್ತು ಅದರಿಂದ ಕೆಲವು ಸ್ಕೂಲ್ ಕಾಲೇಜ್ಗಳು ಓಪನ್ ಆಗುವಂತೆ ರೀತಿಯಲ್ಲಿ ನೀನು ನಡೆಸುತ್ತಾ ಇದೆ ಎಂಬುದಾಗಿ ಮತ್ತು ನೋ ಮೋರ್ ಥರ್ಡ್ ವೇವ್ಗಾಗಿ ನಾವು ಪ್ರಾರ್ಥಿಸ್ತೇವೆ. 3ನೇ ಅಲೆ ಬರಲಾರ್ದಂಗೆ ನಿನ್ನ ಭದ್ರವಾಗಿ ಕಾಯ್ದು ಕಾಪಾಡು. ನಿನ್ನ ಸಭೆಯವರನ್ನು ಹಾಗೂ ಅನೇಕ ಜನರ ನಿನ್ನ ಸಂರಕ್ಷಣೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಹಾಗೂ ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಮತ್ತು ಫಾರ್ಮರ್ಸ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರ ಒಂದು ಇಶ್ಯೂಸ್ ರಿಸಾಲ್ವ್ ಆಗ್ಲಿಕ್ಕಾಗುವಂತೆ ನೀನು ನಡೆಸೆಂಬುದಾಗಿ ಬೇಡುತ್ತೇವೆ. ಮತ್ತು ಸ್ಟೇಟ್ ಕರ್ತನೆ ಸ್ವಾಮಿ 10,000 crores ಕರ್ತನೆ ಈ ಒಂದು ರೈತರಿಗೋಸ್ಕರ ಫಾರ್ಮರ್ಸ್ಗೋಸ್ಕರ ರಿಲೀಸ್ ಮಾಡಿರುವಾಗ ಆ ಒಂದು ಹಣ ಆ ಒಂದು ನೀಡಿ ಜನರಿಗೆ ಸಿಕ್ಲಿಕ್ಕಾಗುವಂತೆ ನೀನು ನಡೆಸೆಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ ಯಾರ್ಯಾರು ಒಂದು ಫ್ಲಡ್ಸ್ ಇಂದ ಕರ್ತನೆ ಒಂದು ಮಳೆಯಿಂದ ಒಂದು ಕ್ರಾಪ್ಸ್ ನಷ್ಟವಾಗಿದೆ ಕರ್ತನೆ ಆ ಒಂದು ಅವರಿಗೆ ಸಿಕ್ಲಿಕ್ಕಾಗುವಂತೆ ನೀನು ನಡೆಸೆಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಹಾಗೂ ಎಲ್ಲೆಲ್ಲಿ ಚರ್ಚಸ್ಗಳು ನಡೀತದೋ ಆ ಚರ್ಚಸ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೆಲವು ಕಡೆ ಪರ್ಸಿಕ್ಯೂಷನ್ ಇಂದ ಅನೇಕ ಚರ್ಚ್ಗಳಲ್ಲಿ ಕರ್ತನೆ ಈ ಒಂದು ಇಂಡಿಪೆಂಡೆಂಟ್ ಪಾಸ್ಟರ್ಸ್ ಆಮೇಲೆ ಕರ್ತನೆ ಮನೆಗಳಲ್ಲಿ ಕೆಲವು ಚರ್ಚಸ್ಗಳಿಗೆ ಹೋಗಿ ಕರ್ತನೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರೆಲ್ಲರನ್ನು ಕರ್ತನೆ ಅವ್ರ ಹೃದಯದಲ್ಲಿ ನೀನು ಕಾರ್ಯ ಮಾಡು ಕರ್ತನೆ ಸ್ವಾಮಿ. ಯೇಸು ಸ್ವಾಮಿ ಅವರು ಕರ್ತನೆ ಯಾವುದೇ ರೀತಿ ಹಿಂಸೆ ಕೊಡದಂತೆ ನೀನು ನಡೆಸೆಂಬುದಾಗಿ ಬೇಡುತ್ತೇವೆ. ಹಿಂಸೆಗೆ ಗುರಿಯಾದಂತಹ
ಚರ್ಚಸ್ಗಳಿಗಾಗಿ, ಸಭಾ ಪಾಲಕರುಗಳಿಗೋಸ್ಕರ, ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಸಹ ಕರ್ತನೆ ಸ್ವಾಮಿ ಅವರು ಒಂದು ಕರ್ತನೆ ಒಂದು ಆರ್ಡರ್ ಮಾಡಿದ್ದಾರೆ ಕರ್ತನೆ. ಯಾವುದು ಅನ್ಅಥರೈಸ್ಡ್ ಚರ್ಚಸ್ ಇದೆ ಅದೆಲ್ಲ ಹೋಗಿ ಅವರಿಗೆಲ್ಲ ಹಿಂಸೆ ಕೊಡುವಂಥದ್ದು ಎಲ್ಲ ಎಂಬುದಾಗಿ ಅವರು ಗೌರ್ಮೆಂಟ್ ಒಂದು ಪ್ಲಾನ್ ಮಾಡ್ತಾ ಇದೆ ಸ್ವಾಮಿ. ಎಲ್ಲ ವಿಷಯಗಳಿಗೋಸ್ಕರ ನಾನು ಮುಂದೆ ಪ್ರಾರ್ಥಿಸ್ತೇವೆ. ನಾರ್ತ್ ಇಂಡಿಯಾದಲ್ಲಿ ಸಹ ಕರ್ತನೆ ಅನೇಕ ಕ್ರೈಸ್ತರಿಗೆ ಹಿಂಸೆಗೆ ಗುರಿಯಾಗಿದ್ದಾರೆ. ಪರ್ಸಿಕ್ಯೂಷನ್ ಸ್ಟಾರ್ಟ್ ಆಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ತ ನೀನೇ ನಿನ್ನ ವಿಶ್ವಾಸಿಗಳನ್ನು ನಂಬಿದಂತ ವಿಶ್ವಾಸಿಗಳಿಗೆ ನಿನ್ನ ಸಂರಕ್ಷಣೆ ನೀಡು ಮತ್ತು ನಿನ್ನ ಬರೋಣಕ್ಕೋಸ್ಕರ ನಾವು ಸಿದ್ಧರಾಗುವಂತ ಕೃಪೆ ಕೊಡು. ಇವೆಲ್ಲ ಸೈನ್ಸ್ ಅಂಡ್ ಕರ್ತನೆ ಸ್ವಾಮಿ ಫ್ಲಡ್ಸ್, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಜನಕ್ಕೆ ವಿರುದ್ಧವಾಗಿ ಜನ ಎಂಬುದಾಗಿ ನೋಡುವಾಗ ಇದು ನಿನ್ನ ಬರೋಣ ಸೆಕೆಂಡ್ ಕಮಿಂಗ್ ಕರ್ತನೆ ನಾವು ಸಿದ್ಧರಾಗುವಂತೆ, ರ್ಯಾಪ್ಚರ್ಗೋಸ್ಕರ ಸಿದ್ಧರಾಗುವಂತೆ ನೀನು ಸಹಾಯ ನೀಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದಪ್ಪ. ಕರುಣಿಸು, ದಯ ತೋರಿಸು, ನಿನ್ನೊಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ಬೇಡುತ್ತೇವೆ. ಈ ಒಂದು ಆರಾಧನೆ ನೀನು ನಮ್ಮ ಸಂಗಡ ಇರು ಸ್ವಾಮಿ. ಪ್ರಾರಂಭದಿಂದ ಅಂತ್ಯವದಕ್ಕೆ ನಡೆಸು ಕರ್ತ. ನಮ್ಮ ಜೀವಿತಗಳನ್ನು ಆಶೀರ್ವದಿಸಿ ನಡೆಸು. ನಿನ್ನ ಒಂದು ವಾಕ್ಯದ ಅಡೆದವರೆಗೆ ಬಂದು ನಿನ್ನ ವಾಕ್ಯದಂತೆ ನಡೆಯುವುದಕ್ಕೆ ನಿನ್ನ ನಮಗೆ ಸಹಾಯವನ್ನು ನೀಡಿ ಎಂಬುದಾಗಿ ಬೇಡುತ್ತೇವೆ. ಮುಂದೆ ಬರುವಂತಹ ಒಂದು ಕರ್ತನೆ ನಮ್ಮದು ಹಾರ್ವೆಸ್ಟ್ ಫೆಸ್ಟಿವಲ್ಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮುಂದೆ ಬರುವಂತಹ ಆಕ್ಟಿವಿಟೀಸ್ಗಳಲ್ಲಿ ನಿನ್ನ ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಪ್ರಾರಂಭದಿಂದ ಅಂತ್ಯದವರೆಗೆ ನೀನು ನಡೆಸಿಕೊಡಬೇಕೆಂಬುದಾಗಿ ಬಿಡುತ್ತಾ ನಮ್ಮ ಒಂದು ವರ್ಷಿಪ್ ಅನ್ನು, ನಮ್ಮ ಒಂದು ವಾಕ್ಯವನ್ನು, ಪ್ರಾರ್ಥನೆಯನ್ನು, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗಲೂ, ನಿನ್ನ ವಾಕ್ಯವನ್ನು ಹಂಚುವಾಗಲೂ ನನ್ನನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡಿ, ಪರಿಶುದ್ಧಾತ್ಮನೆ ಪ್ರೇರೇಪಣೆ ಮಾಡಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿರುವಂತಹ ವಿಜ್ಞಾಪನೆ, ಬೇಡಲ್ಪಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರನ್ನು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಶ್ಚಿತ ಪರಲೋಕದಲ್ಲಿ ಇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಡಿಂದ ನಾವು ತಪ್ಪಿಸಿರಿ. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವನ್ನಾಗಿರಲಿ ಸ್ವಾಮಿ. ಆಮೆನ್. ಪ್ಲೀಸ್ ಬಿ ಸೀಟೆಡ್. ಈಗ ಸತ್ಯವೇದ ಪಾಲನವಾಗ್ತದೆ, ಅವ್ರ ಮುಂದೆ ಬಂದು ಓದಬೇಕೆಂಬುದಾಗಿ ಕೇಳಿಕೊಳ್ತೀನಿ. 1 Corinthians chapter 4 verse 1 to 5. ಪೌಲನು ಕೊರಿಂಥದವರಿಗೆ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ವಚನ 1 ರಿಂದ 5. ಈ ದಿನದ ವಾಕ್ಯವು ಕೊರಿಂಥದವರಿಗೆ ಮೊದಲನೇ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ರಿಂದ 5ನೇ ವಚನದವರೆಗೆ. ಸುವಾರ್ಥ ಬೋಧಕರ ವಿಷಯದಲ್ಲಿ ಮನುಷ್ಯರ ಎಣಿಕೆ ವಿಶೇಷವಲ್ಲ, ದೇವರ ಎಣಿಕೆಯೇ ಮುಖ್ಯ. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿರುವವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು. ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ. ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ, ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದ ಆಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ. ಆದದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು ಎಂಬಂಥದ್ದೇ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ New Testament scripture reading is taken from 1 Corinthians chapter 4 verses commencing from 1 to 5. Let a man so account of us as of the ministers of Christ and stewards of the mysteries of God. Moreover, it is required in stewards that a man be found faithful. But with me it is a very small thing that I should be judged of you, or of man's judgment. Yes, I judge not my
own self. For I know nothing by myself, yet am I not hereby justified, but he that judgeth me is the Lord. Therefore judge nothing before the time until the Lord come, who both will bring to light the hidden things of darkness and will make manifest the counsels of the hearts, and then shall every man have praise of God. May the good Lord bless this reading. Amen. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಮಾಡುವನಾಗಿದ್ದೇನೆ. ಐ ವೆಲ್ಕಮ್ ಯು ಆಲ್ ಇನ್ ದ ನೇಮ್ ಆಫ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಫಾರ್ ದಿಸ್ ವರ್ಷಿಪ್ ಸರ್ವಿಸ್. ಮುಂದಿನ ಭಾನುವಾರ ನಮ್ಮ ಒಂದು ಬೆಳೆ ಕಾಣಿಕೆಯ ಹಬ್ಬದ ಒಂದು ಆರಾಧನೆ ನಡೆಸಲಾಗುತ್ತದೆ. ಅದಕ್ಕೋಸ್ಕರ ದಯಮಾಡಿ ನೀವು ನೋಟ್ ಮಾಡಿಕೊಳ್ಳಿ, ಬನ್ನಿರಿ. ಮತ್ತು ಅನೇಕ ಇತರ ನಮ್ಮ ಸಭೆಯವರಿಗೂ ಸಹ ನೀವು ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಆ ದಿನದಲ್ಲಿ ನಾವು ಬೇಗನೆ ಸರ್ವಿಸ್ ಸ್ಟಾರ್ಟ್ ಮಾಡಬೇಕೆಂಬುದಾಗಿ ಇದ್ದೇವೆ. ಅದಕ್ಕೆ ದಯಮಾಡಿ 10 ಗಂಟೆಗೆ ನಾವು ಪ್ರಾರಂಭ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೇವೆ. ಸಮಯಕ್ಕೆ ಸರಿಯಾಗಿ ಬರಬೇಕೆಂಬುದಾಗಿ ಕೇಳಿಕೊಡುತ್ತೇನೆ. ಮತ್ತು ಇನ್ನೂ ಹಾರ್ವೆಸ್ಟ್ ಡ್ಯೂಸ್ ಯಾರಾದರೂ ಇರುವುದಾಗಿದ್ದರೆ ನೀವು ಈ ಒಂದು ಮುಂದಿನ ಒಂದು ಭಾನುವಾರದ ಒಳಗೆ ನೀವು ಕ್ಲಿಯರ್ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಆಲ್ಟ್ರಾಗೆ ನೀವು ಹಾರ್ವೆಸ್ಟ್ ದಿನದಲ್ಲಿ ಪ್ಲೇಸ್ ಮಾಡುವುದಕ್ಕೋಸ್ಕರ ನಿಮ್ಮ ಒಂದು ಪ್ರತಿಯೊಂದು ಕುಟುಂಬದವರು ಒಂದೊಂದು ಐಟಮ್ಸನ್ನು ಅಥವಾ ಒಂದು ಕೈಂಡಲ್ಲಿ ನೀವು ತೆಗೆದುಕೊಂಡು ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನೀವು ಅದನ್ನು ತೆಗೆದುಕೊಂಡು ಬರುವಾಗ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಮತ್ತು ಸ್ಪೆಷಲ್ ಆಫರಿಂಗನ್ನು ಸಹ ನಾವು ತೆಗೆದುಕೊಳ್ಳುತ್ತೇವೆ. ಕವರ್ಸಲ್ಲಿ ಒಂದು ಹಾರ್ವೆಸ್ಟ್ ಥ್ಯಾಂಕ್ಸ್ ಗಿವಿಂಗ್ ಆಫರಿಂಗ್ ಎಂಬುದಾಗಿಯೂ ಮತ್ತು 1 day ಸ್ಯಾಲರಿ ಎಂಬುದಾಗಿ ನಾವು ವರ್ಷದಲ್ಲಿ ನಾವು ತೆಗೆದುಕೊಳ್ಳುತ್ತಾ ಇದ್ದೇವೆ. ನೀವು ದೇವರು ಹೇಗೆ ನಡೆಸುತ್ತಾನೆ ಹಾಗೆ ನಿಮ್ಮ ಒಂದು ಕಾಣಿಕೆಗಳನ್ನು ಆ ಒಂದು ಕವರ್ಸಲ್ಲಿ ಹಾಕಬೇಕೆಂಬುದಾಗಿ ಮತ್ತು ಪ್ರಿಪೇರ್ ಮಾಡಿ ಬನ್ನಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತು ಆಲ್ಟ್ರಲ್ಲಿ ತಂದು ಅರ್ಪಿಸಿದಂಥ ಎಲ್ಲ ಒಂದು ಐಟಮ್ಸ್ಗಾಗಿ ನಾವು ಸಭೆ ಆದ ನಂತರ ಒಂದು ಆಕ್ಷನ್ನಲ್ಲಿ ಇರುತ್ತದೆ. ಅದಕ್ಕೋಸ್ಕರ ಆಕ್ಷನ್ನಲ್ಲಿ ಸಹ ನೀವು ಭಾಗ ತೆಗೆದುಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಆದರೆ ನೀವು ಅನೇಕರು ನೀವು ಉತ್ತಮವಾಗಿ ನೀವು ಭಾಗ ತೆಗೆದುಕೊಳ್ಳುತ್ತೀರಿ. ಆದರೆ ಕೆಲವರು ಸಹ ಹಿಂದೆ ಮುಂದೆ ಮಾಡ್ತಾರೆ. ಆ ಒಂದು ಎಷ್ಟು ಅದು ಐಟಮ್ಸ್ ಏನಂದರೆ ಅದು ಇಂಪಾರ್ಟೆಂಟ್ ಇಲ್ಲ, ಅದು ದೇವರ ಸೇವೆಗೆ ಹೋಗ್ತದೆ ಎಂಬುದಾಗಿ ನೀವು ಅದನ್ನು ಗ್ರಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅದಕ್ಕೆ ಕೆಲವು ಕಡೆಯಲ್ಲಿ ಓನ್ಲಿ ಮೇ ಬಿ 1 egg, ಇಟ್ ಮೇ ಗೋ ಮೇ ಬಿ ಥೌಸಂಡ್ಸ್ ಆರ್ ಮೋರ್ ದನ್ ದ್ಯಾಟ್ ಆಲ್ಸೋ, ಬಟ್ ಬಿಕಾಸ್ it is auction and also depend on the participation. Let's well like don't ಇದು ಮಾಡಬೇಡ್ರಿ. ಮತ್ತು ದೇವರು ಅವರಿಗೆ ನಡೆಸಿದರೆ ಉತ್ತಮವಾಗಿ ಭಾಗ ತೆಗೆದುಕೊಳ್ಳುವುದಕ್ಕೋಸ್ಕರ ನಾವು ಎನ್ಕರೇಜ್ ಮಾಡುವವರಾಗಿದ್ದೇವೆ. Next Sunday we will have a harvest thanksgiving service and inform others also, those who are not come today, and remind them so that they come and participate next Sunday harvest festival. We wanted to start early so that we can have a service, then auctioning, then there is a lunch also after that, and it will take time, and we thought to start early at 10 a.m. and please note also and bring your item or the in kindness to place at the altar. Whatever you bring, God will definitely honors and your offering. And please clear your harvest dues before coming Sunday, so that we will have a next harvest festival.
The 1 day salary you can offer in covers, or else how God leads you as a thanks offering, harvest thanks offering, you can give offering. That day, the 2 offering will be there. 1 hour a regular offering, the another offering will be in covers. The 2 offering will be there. And a sale of articles will be there after the service. Please partake in the sale of articles also after the service in time of auction. Then after that we'll have a fellowship lunch. We will confirmation. We will begin maybe the coming week or this coming week. And those who are your children or your want to wish to have your confirmation, please give your names to the pastor, so that we will start our confirmation classes. ದೃಢೀಕರಣ ಹೊಂದಲಿಕ್ಕಿರುವಂಥ ಮಕ್ಕಳು ಯಾರಾದರೂ ಇರುವುದಾದರೆ ನಿಮ್ಮ ಮಕ್ಕಳ ಹೆಸರುಗಳನ್ನು ಸಭಾಪಾಲಕರಿಗೆ ಕೊಡ್ರಿ, ಮತ್ತು ಕ್ಲಾಸನ್ನು ನಾವು ಈ ವಾರದಿಂದ ನಾವು ಪ್ರಾರಂಭ ಮಾಡುವುದಕ್ಕಿದ್ದೇವೆ. Daily we have a prayer at Monday to Friday for 9:15 to 10:15 in Zoom meeting, and at your home you can join us, and please join for prayer. The only 5-6 families we are coming together, and if you others, if you join, it will be nice. And also on Thursday we are planning to have the 1 day Thursday or Friday in the church prayer. That is also you pray, and God may lead us in that in our church also we want to pray. These days prayer is very essential in our life. ನಮ್ಮ ಒಂದು ಡೈಲಿ ಒಂದು ಪ್ರಾರ್ಥನೆ ನಡೀತಾ ಉಂಟು. ಏನೆಂದರೆ ರಾತ್ರಿ 9:15 10 ಗಂಟೆವರೆಗೂ ನೀವು ಕೆಲವರು 5 ಫ್ಯಾಮಿಲಿ 6 ಫ್ಯಾಮಿಲೀಸ್ ಜಾಯ್ನ್ ಆಗ್ತೇವೆ. ಇನ್ನೂ ಯಾರು ಜಾಯ್ನ್ ಆಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಗುರುವಾರ ಇಲ್ಲಾಂದರೆ ಶುಕ್ರವಾರ ನಾವು ಚರ್ಚಲ್ಲಿ ಸಹ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ಲ್ಯಾನ್ ಮಾಡುತ್ತಾ ಇದ್ದೇವೆ. ದೇವರು ನಡೆಸಿದರೆ ನಾವು ನಿಮಗೆ ನಿಮ್ಮ ಒಂದು ಕೋಪ್ರೇಷನ್, ನಿಮ್ಮ ಒಂದು ಸಹಾಯ ಬಹಳ ಮುಖ್ಯವಾಗಿದೆ. ಸೆಪ್ಟೆಂಬರ್ ಮಂತಲ್ಲಿ ನೀವು ಕೊಟ್ಟಿರುವಂಥ ಒಂದು ಆಫರಿಂಗ್ ಆಗಲಿ ಟೈತ್ ಆಗಲಿ, ಅದನ್ನು ನಾವು ಇನ್ನು ರಿಸೀಟ್ಸ್ ನಾವು ಪ್ರಿಂಟ್ ಮಾಡೋದಕ್ಕಿದ್ದೇವೆ. ಹೊಸ ಒಂದು ಅಕೌಂಟ್ಸ್ ನಾವೆಲ್ಲ ಓಪನ್ ಮಾಡಿದ್ದೇವೆ. ದಯಮಾಡಿ ನೀವು ಬೇರ್ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ದೇವರ ಒಂದು ಚಿತ್ತವಿರುವುದ ಆದರೆ ಮುಂದಿನ ಭಾನುವಾರ ಅಷ್ಟಿಗೆ ನಮ್ಮದು ರಿಸೀಟ್ ಎಲ್ಲ ರೆಡಿ ಆಗ್ತದೆ. ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡುವುದಕ್ಕಿದ್ದೇವೆ. And those who are already paid for September and this month also, and please bear with us, and we are not able to give a receipt. We have to prepare a new receipt book because we have joined MRC, the Methodist Church in India. We have changed our bank account name also. Please note the old bank account we will going to be closed down maybe a few days. A new account will be CRTMRC MC Elim Methodist Kannada Church Nigadi. In that name, please give your checks also in future, or else you just contact the treasurer or pastor when you want to issue a check. ನಾವು ಹೊಸದಾಗಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದೇವೆ. ಆ ಒಂದು ಕಾರಣದಿಂದ ಏನೆಂದರೆ ನಾವು ಹೊಸ ಒಂದು ಹೆಸರಲ್ಲಿ ನಾವು ಬ್ಯಾಂಕ್ ಚೆಕ್ ಕೊಡಬೇಕಾಗ್ತದೆ. ಹಳೆಯ ಅಕೌಂಟನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಅದನ್ನು ದಯಮಾಡಿ ನೀವು ಆ ಒಂದು ಹೊಸ ಅಕೌಂಟ್ ಹೆಸರಿನ ಮೇಲೆ ನೀವು ಚೆಕ್ಕನ್ನು ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಯಾಕಂದರೆ ನಾವು ಮುಂಬೈ ರೀಜನಲ್ ಕಾನ್ಫರೆನ್ಸ್ಗೆ ಜಾಯ್ನ್ ಆಗಿ ಅಲ್ಲಿದ ಒಂದು ಅಕೌಂಟ್ ನಾವು ಹೊಸದಾಗಿ ಓಪನ್ ಮಾಡಿದ್ದೇವೆ. ಬರ್ತ್ಡೇಸ್ ಆಚರಿಸುವಂಥವರು ಈ ರೀತಿಯಾಗಿದ್ದಾರೆ. 18th ಮಿಸಸ್ ಗ್ರೇಸ್ ಬಂಡಿ ಸೆಲೆಬ್ರೇಟಿಂಗ್ ಬರ್ತ್ಡೇ. ಆನ್ 20th ಮಿಸ್ಟರ್ ಸಾಮಿಲ್ ರಂಗ್ರೇಜಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದ ವೆಡ್ಡಿಂಗ್ ಆ್ಯನಿವರ್ಸರಿ 22nd ಮಿಸಸ್ ಗ್ರೇಸ್ ಬಂಡಿ ಆ್ಯಂಡ್ ಮಿಸ್ಟರ್ ರಾಜು ಬಂಡಿ ಸೆಲೆಬ್ರೇಟಿಂಗ್ ದೇರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆನ್ 22nd. 23rd Mrs. Janet Bangera and Mr. Sujay Bangera celebrating their wedding anniversary on 23rd. If they are here, and please come forward and we want to pray for you. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಕೃಪಾಭರಿತನು ಕೃಪೆಯ ಶುರುಳಂತ ನಮ್ಮ ಪರಲೋಕದ ದೇವರೇ, ನಿನ್ನ ಬಳಿಗೆ ಬಂದು ಕರ್ತನೆ ಈ ಒಂದು ಜನರು ಬರ್ತ್ಡೇಸ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸುವಾಗ ನಿನ್ನ ವಿಶೇಷವಾದ ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಕರ್ತನೆ 18ನೇ ತಾರೀಕು ಮಿಸಸ್ ಗ್ರೇಸಿ ಬಂಡಿ ಬರ್ತ್ಡೇ ಆಚರಿಸುವಾಗ ನಿನ್ನ ಮಗಳನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಸ್ವಾಮಿ, ನಿನ್ನ ನಡೆಸು, ಅವರ ಇಷ್ಟಾರ್ಥಗಳು ನೆರವೇರಿಸಿಕೊಡು. ನನ್ನ ಮನೆಯ ಹೋಬನನ್ನು ಕೊಂಡಾಡು, ನನ್ನ ಸರವಿಂದಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯ ಹೋವನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ ಎಂಬುದಾಗಿ ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಿನ್ನನ್ನು ಕೊಂಡವರಾಗಿದ್ದೇವೆ. ಅದೇ ಥರ 20ನೇ ತಾರೀಕು ಮಿಸ್ಟರ್ ಸಾಮ್ಯಲ್ ರಂಗ್ರೇಜಿ ಬರ್ತ್ಡೇ ಆಚರಿಸುವಾಗ ಆ ಸಹೋದರನ ಸಹ ನಿನ್ನ ಆಶೀರ್ವಾದ ನೀಡಿ ನಿನ್ನ ನಡೆಸಿಕೊಡು ಎಂಬುದಾಗಿ ಬೇಡುತ್ತೇವೆ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿನ್ನ ಯಶಸ್ಸನ್ನು ದಯಪಾಲಿಸಿಕೊಡು. ಅವರು ಇರುವಂಥ ಎಲ್ಲ ಒಂದು ಬಿಸ್ನೆಸ್ಸಲ್ಲಿ ನಿನ್ನ ಸಕ್ಸಸ್ಫುಲ್ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಹೆಂಡತಿ ಮಕ್ಕಳನ್ನು ಸಹ ನಿನ್ನ ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ 22ಕ್ಕೆ ಮಿಸಸ್ ಗ್ರೇಸಿ ಬಂಡಿ ಹಾಗೂ ಮಿಸ್ಟರ್ ರಾಜು ಬಂಡಿ ಅವ್ರದ್ದು ಮದುವೆ ದಿನವನ್ನು ಆಚರಿಸುವಾಗ ಆ ಒಂದು ಪ್ರಿಯ ಕುಟುಂಬವನ್ನು ಸಹ ನಿನ್ನ ಆಶೀರ್ವಾದ ನೀಡಿ ನಿನ್ನ ನಡೆಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ, ಅವರ ಸಂಗಡ ನೀರು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಕುಟುಂಬ ಜೀವಿತದಲ್ಲಿ ಯಶಸ್ಸನ್ನು ಪಾಲಿಸಿಕೊಡು. ನಾನು ನನ್ನ ಮನೆಯ ಹೂವನ್ನು ಸೇವಿಸ್ತೇವೆ ಎಂಬುದಾಗಿ ಅವರು ಕರ್ತನೆ ನಿನ್ನನ್ನು ಸೇವಿಸುವಂತೆ ನಿನ್ನ ಒಂದು ಕೃಪೆ ಕೊಡು. ನಿನ್ನೊಂದು ಆತ್ಮನ ಸಹ ನೀಡು. ಅವರು ಮಾಡುವಂಥ ಬಿಸ್ನೆಸ್ ಕೆಲಸ ಕಾರ್ಯಗಳಲ್ಲಿ ನಿನ್ನ ನಡೆಸು. ಅವರ ಮಕ್ಕಳನ್ನು ಸಹ ನಿನ್ನ ಆಶೀರ್ವಾದ ನೀಡು ಎಂಬುದಾಗಿ ಬೇಡುತ್ತೇವೆ. ಶಾಲಿನ ಬಂಡಿ ಮತ್ತು ಪ್ರೇಮ್ ಬಂಡಿಯನ್ನು ನಿನ್ನ ಆಶೀರ್ವದಿಸಿ ನಡೆಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ 23ಕ್ಕೆ ಮಿಸಸ್ ಜಾನೆಟ್ ಬಂಗೇರ ಹಾಗೂ ಮಿಸ್ಟರ್ ಸುಜಯ್ ಬಂಗೇರ ಕರ್ತನೆ ಇವರು ತಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸುವಾಗ ನಿನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಂದು ವಿಶೇಷವಾಗಿ ಜಾನೆಟ್ಗೋಸ್ಕರ ನಿಮ್ಮಂತೆ ಪ್ರಾರ್ಥಿಸ್ತೇವೆ. ಸ್ವಾಮಿ, ಆ ಮಗಳು ಊರಿಗೆ ಹೋಗಿರುವಾಗಲೂ ಅವರ ಒಂದು ಕರ್ತನೆ ಹೆರಿಗೆಯ ಒಂದು ಸಮಯದಲ್ಲಿ ಡೆಲಿವರಿ ಸೇಫ್ ಅಂಡ್ ನಾರ್ಮಲ್ ಆಗುವುದಕ್ಕೆ ನಿನ್ನ ಒಂದು ಕೃಪೆ ಕೊಡು ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು, ನಿನ್ನ ಆತ್ಮನ ಸಹ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರ್ತನೆ ಅವರ ಹೊಟ್ಟೆಯಲ್ಲಿರುವಂಥ ಮಗುವನ್ನು ಸಹ ನಿನ್ನ ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಹಾಗೂ ಬ್ರದರ್ ಸುಜಯ್ ಬಂಗೇರನ್ನು ಸಹ ನಿನ್ನ ಕೈಲಿ ಇಡ್ತೇನೆ. ಕರ್ತನೆ ಆತನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯ ಭಾಗ್ಯಗಳಿಂದ ತುಂಬಿಸಿ ನಡೆಸಿಕೊಡು ಎಂಬುದಾಗಿ ನಾವು ಬೇಡುತ್ತೇವೆ. ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ ಆ ಒಂದು ಕುಟುಂಬವನ್ನು ಸಹ ನೀನು ಆಶೀರ್ವದಿಸು. ಅಕ್ವಿಲಾ ಪ್ರಿಸ್ಕಿಲ್ಲಳನ್ನು ನೀನು ಆಶೀರ್ವದಿಸಿದ ಹಾಗೆ ಕರ್ತನೆ ಸುವಾರ್ಥ ಸೇವೆಯಲ್ಲಿ ಪ್ರಿಯ ಕುಟುಂಬವನ್ನು ಸಹ ನೀನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ಬೇಡುತ್ತಾ ಇದ್ದೇವೆ. ಹಾಗೂ ಅವ್ರ ಮಗಳು ಲಿಯಾನಾಗೋಸ್ಕರ ಪ್ರಾರ್ಥಿಸ್ತೇವೆ. ಕರ್ತನೆ ನಿನ್ನ ಆಶೀರ್ವಾದ ನೀಡು ಎಂಬುದಾಗಿ ನಾವು ಬೇಡುತ್ತೇವೆ. ಆಂಟಿ ಸುಧಾ ಬಂಗೇರವರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಆಶೀರ್ವಾದ ನೀಡು. ಪ್ರಿಯ ಕುಟುಂಬಕ್ಕೆ ಸಂಬಂಧಿಸಿದ ಆ ಸಂಬಂಧಿಕರಾಗಿ ಬಂಧು ಬಳಗಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರ ಹೆಸರಾಗಿ ಆಶೀರ್ವಾದ ನೀಡಿ ನಡೆಸಿಕೊಡು ಎಂಬುದಾಗಿ ಬೇಡುತ್ತಾ ಇವರು ನಿನ್ನ ಕೈಲಿಡುತ್ತಾ ಇವರು ಕಳೆದ ವರ್ಷವೆಲ್ಲ ಕಾಪಾಡಿ ನಡೆಸಿದಂತೆ ಮುಂಬರುವಂತ ವರ್ಷದಲ್ಲಿ ಸಹ ನೀನೇ ಕಾಯ್ದು ಕಾಪಾಡಿ ನಡೆಸಿ ಎಂಬುದಾಗಿ ಬೇಡುತ್ತಾ ಬೆಳೆದಿರುವಂತಹ ವಿಜ್ಞಾಪನೆ ಬೆಳೆದು ಬಿಟ್ಟಿರುವಂತಹ ಸರ್ವ ಆಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಓಕೆ, ಈಗ ವರ್ಷಿಪ್ ಟೀಮ್ ಮುಂದೆ ಬಂದು ನಮ್ಮನ್ನು ಆರಾಧನೆ ನಡೆಸಿಕೊಡ್ತಾ ಇರೋದು. ನಾವು ವರ್ಷಿಪ್ ಟೀಮ್ ವಿಲ್ ಕಮ್ ಫಾರ್ವರ್ಡ್ ಅಂಡ್ ಲೀಡ್ ಅಸ್ ಇನ್ ಸಿಂಗಿಂಗ್. Praise the Lord. Psalm 96, verse 8 and 9 says, "Give to the Lord glory due to his name, bring an offering and come into his courts. Oh, and worship the Lord in beauty of holiness. Tremble before him, all the earth." Amen. Let us worship our Lord in spirit and truth by singing song number 57, "O Lord my God, when I in awesome wonder."
stars. I hear the rolling thunder, thy path throughout the universe display. Then sings my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art, how great thou art. Went through the wood, and forest glades I wander, and hear the bird sing sweetly in the trees. When I look down from lofty mountain grandeur, and hear the brook and feel the gentle breeze, then sings my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art, how great thou art. And when I think that God is Son not sparing, send him to die, I scarce can take it in, that on the cross my burden gladly bearing, he bled and died to take away my sin. Then sings my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art, how great thou art. Nehemiah 8 verse 10 says, "The joy of the Lord is your strength." Amen. Let us sing song number 252, "Prabhu ka anand hai meri taakat." प्रभु का आनंद है मेरी ताकत, संसार में यीशु है मेरी ताकत। ओ मेरा आनंद हर एक दिन में, ओ मेरा सहारा है।
मैं तेरे साथ हूँ। संसार के अंत तक साथ रहने वाला मैं तेरे साथ हूँ। जब मैंने सोचा मैं निर्बल हूँ, तब प्रभु यीशु ने मुझसे कहा। जब मैंने सोचा मैं निर्बल हूँ, तब प्रभु यीशु ने मुझसे कहा। शक्ति देने वाला, सामर्थ देने वाला मैं तेरे साथ हूँ। शक्ति देने वाला, सामर्थ देने वाला मैं तेरे साथ हूँ। जब मैंने सोचा कि असंभव है, तब प्रभु यीशु ने मुझसे कहा। तब मैंने सोचा कि असंभव है, तब प्रभु यीशु ने मुझसे कहा। असंभव को संभव करने वाला यीशु मैं तेरे साथ हूँ। असंभव को संभव करने वाला यीशु मैं तेरे साथ हूँ। प्रभु का आनंद है मेरी ताकत, संसार में यीशु है मेरी ताकत। वो मेरा आनंद हर एक दिन में, वो मेरा सहारा है। वो मेरा आनंद हर एक दिन में, वो मेरा सहारा है। Our Lord dwells in the praise and worship of His people. Let us sing song number 373. ಆರಾಧನೆಯಲ್ಲಿ ವಾಸಿಸುವ ದೇವರಾತ್ಮನೇ. ಆರಾಧನೆಯಲ್ಲಿ ವಾಸಿಸುವ ದೇವರಾತ್ಮನೇ, ನಮ್ಮ ಆರಾಧನೆಯಲ್ಲಿ ಎಂದು ವಾಸಿಸುವ
ಕರ್ತನೇ ನಮ್ಮ ಆರಾಧನೆಯಲ್ಲಿ ಇಂದು ನಿನ್ಮಹಿಮೆ ಕಾಣುವೆ ಮೋಶೆಗೆ ನಿಂದಾಯ ಮಹಿಮೆ ಓರಿದ ಕರ್ತನೇ ನಮ್ಮ ಆರಾಧನೆಯಲ್ಲಿ ಇಂದು ನಿನ್ಮಹಿಮೆ ಕಾಣುವೆ Hallelujah, ಆರಾಧನೆ Hallelujah, ಆರಾಧನೆ Hallelujah, ಆರಾಧನೆ Hallelujah, ಆರಾಧನೆ 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 Let us pray, Lord, to anoint each one with the 9 fruits and the 9 gifts of the Holy Spirit and thank Him for leading us in the time of praise and worship. Let us sing song number 257, पवित्र आत्मा आ, पवित्र आत्मा मुझे ले जाओ यीशु के चरणों में, पवित्र आत्मा. पवित्र आत्मा, पवित्र आत्मा, मुझे ले जाओ यीशु के चरणों में, पवित्र आत्मा, पवित्र आत्मा, पवित्र आत्मा, मुझे ले जाओ यीशु के चरणों में, पवित्र
Our most gracious Heavenly Father, once again, O Lord, you brought us to your house safely, O Lord. Thank you, Jesus. Thank you, Lord. And thank you for showing us this beautiful Sunday morning in our lives, O Master. Yes, Lord, so many of your children, they have not come, maybe of their own problems, O Lord. Bless them wherever they are, O Lord. Take care of them, Lord. All your children who have come to your house, O Lord, bless them too, O Lord. Take care of them, Lord. You brought them safely here. Take them back home safely, O Lord. Yes, Lord, coming Sunday, 24th October, we will be having Harvest Festival, O Lord. Bless our Harvest Festival, O Lord. Bless all our congregation members. Let them all come and participate in that offering, O Lord. Thank you, Jesus. Thank you, Lord. Bless our pastor, his family members also, Master. As pastor will be delivering the message, you speak through him, O Lord. Take care of him, O Lord. Give him good health, O Master. Bless him, O Lord. Bless all our members, O Master. Thank you, Jesus. Thank you, Lord. And thank you for hearing our small prayer, Master. In Christ Jesus' name we pray. Amen. Thank you, brothers. Worshipping Almighty God, thank you for leading us in worship songs. God is blessed and honored in our worship and praises. ಸಭೆ ಆದ ನಂತರ ಒಂದು ಟೀ ಫೆಲೋಶಿಪ್ ಇದೆ. ಟೀ ಅಂಡ್ ಕೇಕ್ ವಿಲ್ ಬಿ ಪ್ರೊವೈಡೆಡ್. ಪ್ಲೀಸ್ ಹ್ಯಾವ್ ಆಫ್ಟರ್ ದ ಸರ್ವಿಸ್. ಸಭೆ ಆದ ನಂತರ ಟೀ ಮತ್ತು ಕೇಕ್ ಕೊಡಲಾಗ್ತದೆ. ದಯಮಾಡಿ ನೀವು ಭಾಗ ತೆಗೆದುಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. And also regarding counting of offering, and please whoever is there in the congregation or worship time or there, see that one, somebody is counting or not counting, I see, come forward and count and give hand over to treasurer. And you need to, those who are counting, please two people need to sign in this cover. ಆ ಒಂದು ಕವರ್ ಮೇಲೆ ದಯಮಾಡಿ ಇಬ್ಬರು ಸೈನ್ ಮಾಡಬೇಕಾಗಿದೆ. ಸೈನ್ ಮಾಡಬೇಕು. ಮತ್ತು ಯಾರು ನೋಡ್ರಿ, ಆ ಒಂದು ಆಫರಿಂಗ್ ಯಾರು ಕೌಂಟ್ ಮಾಡ್ತಾ ಇಲ್ಲ ಅಥವಾ ಇಂದ ಯಾರಾದರೂ ನಿಮ್ಮ ಸಭೆಯವರು ಕಮಿಟಿ ಮೆಂಬರ್ಸ್ ಆಗಿರ್ಬೋದು, ದ ರೆಸ್ಪಾನ್ಸಿಬಲ್ ದ ಮೆಂಬರ್ಸ್ ಟು ಕಮ್ ಫಾರ್ವರ್ಡ್ ಕೌಂಟ್ ದ ಆಫರಿಂಗ್ and hand over to treasurer or to the pastor. And also next Sunday ಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. ನಮ್ಮೊಂದು ಹಾರ್ವೆಸ್ಟ್ ಬ್ರದರ್ ಪ್ರಾರ್ಥಿಸಿದ ಹಾಗೆ, ನಾವು ಪ್ರಾರ್ಥಿಸಿದ ಹಾಗೆ ನಮ್ಮೊಂದು ಹಾರ್ವೆಸ್ಟ್ ಫೆಸ್ಟಿವಲ್ ಉತ್ತಮವಾಗಿ ನಡೀಲಿಕ್ಕಾಗುವಂತ ನಡೆಸಲಿ. ಮತ್ತೆಲ್ಲರೂ ಬಂದು ಭಾಗ ತೆಗೆದುಕೊಂಡು, ಹೋದ ವರ್ಷದಲ್ಲಿ ನಾವು ಮಾಡಲಿಲ್ಲ, ವಿ ಕುಡ್ ನಾಟ್ ಡೂ ಲಾಸ್ಟ್ ಇಯರ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಅಂಡ್ ಆಲ್ಸೋ ಲಾಕ್ಡೌನ್, ಬಟ್ ದಿಸ್ ಇಯರ್ ಗಾಡ್ ಹ್ಯಾಸ್ given us opportunity to come before the Lord and give our thanks and praises what God has done in our life. And the more people come forward and participate in Harvest Festival next Sunday. A prayer of praise and thanksgiving ಎಂಬುದಾಗಿ ಲಾಸ್ಟ್ ವೀಕ್ ನಾನು ಪ್ರಸಂಗ ಮಾಡಿದೆ. ದೇವರಿಗೆ ನಾವು ಸ್ತೋತ್ರ ಮಾಡಬೇಕೆಂಬುದಾಗಿ. ಕಳೆದ ವರ್ಷವೆಲ್ಲ ದೇವರು ಕಾಪಾಡಿದ್ದಾನೆ, ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ದೇವರು ಕಾಪಾಡಿದ್ದಾನೆ ಎಂಬುದಾಗಿ ವಿ thank God. And also, like the praising and thanksgiving, the sharing I have shared the last Sunday. Today also we continue, maybe not about thanks and praises from our lips last week, and from our hearts we give thanks to the Lord what God has done. And as in kind we need to give our offering, thanksgiving offering. That this Sunday and coming Sunday I will be sharing about the stewardship of life, ಅಥವಾ ಮನೆ ವಾರ್ತೆಯನ್ನು. The stewardship ಎಂಬುದಾಗಿ ಹೇಳುವಾಗ we have a committee, the stewardship and finance.
we have a committee on stewardship and finance. Their responsibility see that the funds to come in and also how to manage it. That is the committee's responsibility ಎಂಬುದಾಗಿ ನಾವು ನೋಡ್ತೇವೆ. But the stewardship, it is not our own. Somebody else given to me the responsibility to take care of that. Like maybe church, maybe funds, the offering maybe, or what God has given, everything belong to God, and God has given us as a stewards, maybe government property or the church property or the anything public property. It is our responsibility to maintain it and take care of it ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ ದ ಸ್ಟೀವರ್ಡ್ಶಿಪ್ ಅಥವಾ ಮನೆ ವಾರ್ತೇವನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಮನೆ ವಾರ್ತೇವನ ಕೆಲಸ ಏನೆಂದರೆ ನನ್ನದಲ್ಲ, ಇದು ದೇವರದು ಅಥವಾ ಬೇರೆ ಒಬ್ಬರದು ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾನೆ. ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅಥವಾ ನನ್ನದು ಎಂಬುದಾಗಿ ನಾವು ಅದನ್ನು ಏನ್ ಮಾಡ್ಬೇಕಂತೆ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಕೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ನಾವು ನೋಡುವಾಗ ದ ಫೇತ್ಫುಲ್ ಒನ್ ಅಂಡ್ ವಚನ ನಾವು ಓದಿದೆ ಎಂಬುದಾಗಿ ಸೆಕೆಂಡ್ ವರ್ಸ್ ಇನ್ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 4, ಮೋರ್ ಓವರ್ ಇಟ್ ಈಸ್ ರಿಕ್ವೈರ್ಡ್ ಆಫ್ stewards that they may be found trustworthy. My translation is trustworthy, says other translation which sister has read, it is a faithful one. One has to be a man be found faithful. ಮನುಷ್ಯನ ಏನಾಗ್ಬೇಕಂತ ಒಂದು ನಂಬಿಗಸ್ತನಾದಂಥವನು ಅಥವಾ ದ ಫೇತ್ಫುಲ್ ಅಂತ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ದೇವರು ಏನ್ ಮಾಡಿದ, ಒಬ್ಬರಿಗೆ 10 ತಲಾಂತುಗಳನ್ನು, ಒಬ್ಬರಿಗೆ 5 ತಲಾಂತುಗಳನ್ನು, ಒಬ್ಬರಿಗೆ 1 ತಲಾಂತನ್ನು ಕೊಟ್ಟನೆಂಬುದಾಗಿ ನೋಡ್ತೇವೆ. ಆವಾಗ ಏನಂದ್ರೆ 10 ತಲಾಂತ ಕೊಟ್ಟವನು, 5 ತಲಾಂತ ಕೊಟ್ಟವನು ಇನ್ನೂ 5 ತಲಾಂತ ಮಾಡಿದ, 2 ತಲಾಂತ ಕೊಟ್ಟವನು ಇನ್ನೂ 2 ತಲಾಂತ ಮಾಡಿದ, ಮತ್ತು 1 ತಲಾಂತ ಕೊಟ್ಟವನು ಬಚ್ಚಿಟ್ಟು ಎಂಬುದಾಗಿ. ಯಾವಾಗ 5 ತಲಾಂತದವನು ಅವನು ಡಬಲ್ ಮಾಡಿದನೋ, ದೇವರು ಹೇಳಿದ್ರೆ ಅಂದ್ರೆ ಬಲ ನಂಬಿಗಸ್ತನಾದಂತ ಒಳ್ಳೆ ಹಾಲು, ನೀನು ಸ್ವಲ್ಪದ್ರಲ್ಲಿ ನೀನು ನಂಬಿಗಸ್ತನಾಗಿದೆ, ನಿನಗೆ ಹೆಚ್ಚಿನ ಒಂದು ಜವಾಬ್ದಾರಿಕೆಯನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೇನೆಂದರೆ ವಿ ಮಸ್ಟ್ ಫೌಂಡ್ ದ ಫೇತ್ಫುಲ್ ಇನ್ ದ ಸೈಟ್ ಆಫ್ ಗಾಡ್. ಇಟ್ ಈಸ್ ನಾಟ್ ಮೈನ್, it is God's. What God has given us the responsibility, we need to take care of her. ನಾವು ಅದನ್ನು ನಿಭಾಯಿಸಿಕೊಂಡು ಹೋಗಬೇಕೆಂಬುದಾಗಿ ನೋಡ್ತೀವಿ. ಅದಕ್ಕೆ ಇಲ್ಲಿ ನಾವು ನೋಡುವಾಗ ಹೀಗಿರಲು ಮನೆ ವಾರ್ತವ್ಯವನ್ನು ನಂಬಿಕೆಸ್ತನಾಗಿ ಕಂಡು ಬರುವುದು ಅವಶ್ಯವಲ್ಲವೇ? ಏನಂತೆ ಮನೆ ವಾರ್ತೆನ ಸ್ಟೀವರ್ಡ್ ಅಥವಾ ಅವನೇನ್ ಮಾಡ್ಬೇಕಂತೆ ನಂಬಿಗಸ್ತನು. ಯಜಮಾನನೇನ್ ಮಾಡಿದ? ಯಜಮಾನ ದೂರದೇಶಕ್ಕೆ ಹೋಗ್ಬೇಕಾಗಿತ್ತು, ಅವನು ತಲಾಂತುಗಳನ್ನು ಆಳುಗಳ ಕೈಲಿ ಕೊಟ್ಟೋದ, ಅವನೇನ್ ಮಾಡಿದ? ಒಂದು ನಂಬಿಗಸ್ತನಾಗಿದ್ದಾನ. ಅದೇ ತರ ಗಾಡ್ ಈಸ್ ಲುಕಿಂಗ್ ಫಾರ್ ದ ಫೇತ್ಫುಲ್ ಪರ್ಸನ್ ಇನ್ ದ ಕಾಂಗ್ರಿಗೇಷನ್, ಇನ್ ದ ಚರ್ಚ್ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ ಈ ದಿನದಲ್ಲಿ ನಾವು ಓದಿದಂತ ಭಾಗದಿಂದ ನೋಡ್ತೇವೆ ದ ಸ್ಟೀವರ್ಡ್ಸ್ ಆಫ್ ಲೈಫ್ ಅಥವಾ ಮನೆ ವಾರ್ತೇವನ ಒಂದು ಜೀವಿತ ಅಥವಾ ಏನಾಗಿರಬೇಕೆಂಬುದಾಗಿ ನೋಡ್ತೇವೆ. But when we see the offering or the tithes and giving, when it comes, it may be money, it may be time, it may be talent, it may be energy, or it may be like our prayer life. It all it is give to God ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇದೆಲ್ಲವನ್ನು ನೋಡ್ತೇವೆ ಅಂದರೆ ನಾವು ಗಿವಿಂಗ್ ಎಂಬುದಾಗಿ ನೋಡ್ತೇವೆ, ಓನ್ಲಿ ಹಣ ಕೊಡುವಂಥದ್ದು ಅಂತಲ್ಲ. ದೇ ಹ್ಯಾವ್ ಟು ಗಿವ್ their time, they have to give their talents, they have to give their energy ಎಂಬುದಾಗಿ ನಾವು ಮುಂದೆ ನೋಡ್ತೇವೆ. ಅದಕ್ಕೆ ನಾವು the church work is going on. There we need to share our Kannada congregation maybe 1 lakh rupees, these are the when offering comes, it is maybe there are the maintaining of the church, and also those who are working in the church, maybe sexton maybe, or P1 maybe, watchman maybe, or pastors maybe office workers maybe, all these that they have to take care of in that offering or the money. And also maintaining is there, and the mission and evangelism for the ministry, the expansion of the ministry, they have to establish churches in different places, and for that we have a home mission
like, on behalf of some pastors, village pastors, we are supporting, like, there for that purpose, like, we are supporting the offering. ನಾವು ಇಲ್ಲಿ ನಾವು ನೋಡುವಾಗ ಒಂದು ಕಾಣಿಕೆ ಎಂಬುದಾಗಿ ಹೇಳುವಾಗ ಬರೀ ಇದು ಸಭಾ ಪಾಲಕರಿಗೆ ಹೋಗ್ತದೆ ಅಥವಾ ಕಮಿಟಿ ವರ್ಕರ್ಸ್ಗೆ ಅಥವಾ ಕೆಲಸಕ್ಕೋಸ್ಕರ ಹೋಗ್ತದೆ ಎಂಬುದಾಗಿ ಇಲ್ಲಿ ನೋಡ್ತೇವೆ, ಅಥವಾ ಚರ್ಚ್ ಅಲ್ಲಿ ಕೆಲವು ಆಕ್ಟಿವಿಟೀಸ್ಗೋಸ್ಕರ ಹೋಗ್ತದೆ, ಕೆಲವು ಫೆಲೋಶಿಪ್ಗೋಸ್ಕರ ಹೋಗ್ತದೆ, ಇನ್ನು ಕೆಲವರು ಚರ್ಚ್ ಮೇಂಟೈನ್ ಮಾಡೋದಕ್ಕೆ ಹೋಗ್ತದೆ, ಪಾರ್ಸನೇಜ್ ಮೇಂಟೈನ್ ಮಾಡೋದಕ್ಕೆ ಹೋಗ್ತದೆ. ಇದೆಲ್ಲವುಗಳಿಗೆ ಏನಂದ್ರೆ ಒಂದು ಬೇರೆ ಬೇರೆ ವಿಷಯಗಳಿಗೆ ನಾವು ಆಫರಿಂಗ್ ಅನ್ನು ನಾವು ಕೊಡ್ತೇವೆ. ಇದನ್ನೇನಂದ್ರೆ ನಾವು ಡಿವೈಡ್ ಮಾಡಿ ಅಥವಾ ಸೇವೆಗೋಸ್ಕರ ಸಹ ನಾವು ಕೊಡ್ತೇವೆ, ಸೇವಕರುಗಳಿಗೋಸ್ಕರ ಕೊಡ್ತೇವೆ, ಬಡವರಿಗೋಸ್ಕರ ಹೆಲ್ಪ್ ಮಾಡುವಂತದ್ದು ನೋಡ್ತೇವೆ. ಇದೆಲ್ಲವುಗಳಿಗೆ ನೋಡುವಾಗ ಇದು ಆಫರಿಂಗ್ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಒಂದು ಕೆಲವು ಸಮಯದಲ್ಲಿ ನಾವು ನೋಡ್ತೇವೆ ಆಫರಿಂಗ್ ಅಂದ್ಕೊಳ್ಳೆ ನೋಡಿದ್ರೆ ಅದನ್ನು ಸೇವೆಗಾಗೆ ಉಪಯೋಗಿಸಿಕೊಳ್ಳಿ, ಬೇರೆ ಏನಕ್ಕೆ ಉಪಯೋಗಿಸಿಕೊಳ್ಳಲ್ಲ ಎಂಬುದು. ಕೆಲವು ಸಮಯದಲ್ಲಿ ಕೆಲವು ಆಕ್ಟಿವಿಟೀಸ್ಗೋಸ್ಕರ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಇಟ್ ಇಸ್ ಮೋರ್ ಓವರ್, ಇಟ್ ಈಸ್ ರಿಕ್ವೈರ್ಡ್ ಇನ್ stewards that a man may be found trustworthy or faithful. ನಂಬಿಗಸ್ತನ ಎಂಬುದಾಗಿ ನಾವಿಲ್ಲಿ ನಾವು ನೋಡ್ತೇವೆ. ಅದಕ್ಕೇನಂದ್ರೆ ಕೆಲವು ವಿಷಯಗಳನ್ನು ನಾವು ನೋಡೋಣ. ಯಾಕೆ ನಾವು ದೇವರಿಗೆ ಅಥವಾ ನಂಬಿಗಸ್ತರಾಗಿರ್ಬೇಕು, ಯಾಕೆ ದೇವರಿಗೆ ನಾವು ಇದು ಮಾಡ್ಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ವಿ ಆರ್ ನಾಟ್ ಬಿಲಾಂಗ್ ಟು ಅವರ್ ಓನ್ ಫ್ಯಾಮಿಲಿ, ಮೇ ಬಿ ಅವರ್ ಇಲ್ಲಿ ನಾವು ಆತ್ಮಿಕವಾಗಿ ಬಂದಂತ ಸಮಯದಲ್ಲಿ ಮೊದಲನೇ ಕೊರಿಂಥ 6:20 ನೋಡ್ತೇವೆ, ನಾವೇನೆಂದರೆ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ವಿ ಆರ್ ಪರ್ಚೇಸ್ಡ್ ಬೈ ದ ಪ್ರೈಸ್. ನಾವೇನಾಗಿದ್ದೇವೆ, ನಾವು ಯೇಸು ಸ್ವಾಮಿ ಅದನ್ನು ಬೆಲೆ ಕೊಟ್ಟಿದ್ದಾನಂತೆ. We are God's salvation, we are belong to church, we are belong to God, Lord Jesus Christ. We have a salvation, that price Jesus Christ paid on the cross of Calvary ಎಂಬುದಾಗಿ ನೋಡ್ತಾ. ಅದಕ್ಕೆ ಏನಂದ್ರೆ 1 Corinthians chapter 6 verse 20 it says, the Paul clearly reminds us that we are not our own, but we have been bought with a price. ನಾವೇನಾಗಿದ್ದೇವೆ, ನಮಗೆ ಬೆಲೆ ಕೊಟ್ಟಿದ್ದಾರೆ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ವಿಶ್ವಾಸದಲ್ಲಿ ಅಥವಾ ನಂಬಿಕೆಯಲ್ಲಿ ಕಮಿಟಿ ಮೆಂಬರ್ ಆಗಿದ್ದೇನೆ, ಅಥವಾ ನಮ್ಮ ಸಭಾ ಪಾಲನಾ ಸಮಿತಿಯಲ್ಲಿದ್ದೇನೆ, ಅಥವಾ ನಾನು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ದೇನೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ದಟ್ ಪ್ರೈಸ್ ಆಸ್ ಕ್ರೈಸ್ಟ್ ಹ್ಯಾಸ್ ಪೇಡ್. ಅದಕ್ಕೇನಂದ್ರೆ ನಾವು ವೆನ್ ಯೇಸು ಪೇಡ್ ದ ಪ್ರೈಸ್ ಅಂತ ನೋಡುವಾಗ ವಿ ಬಿಲಾಂಗ್ ಟು ಗಾಡ್. ಯಾವಾಗ ನಾನು ಕೊಳ್ಳಲ್ಪಟ್ಟಿದ್ದೇನೆ, ನಾನು ಅದಕ್ಕೆ ಬೆಲೆ ಕೊಟ್ಟಿದ್ದೇನೆ, ಇದು ಫ್ಲವರ್ಗೆ ನಾನು ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ, ಇದಕ್ಕೆ ನಾನು 20 ರೂಪಾಯಿ ಅಥವಾ 50 ರೂಪಾಯಿ ನಾನು ಕೊಟ್ಟಿದ್ದೇನೆ ಎಂಬುದಾಗಿ, ಐ ಪೇಡ್ ಸಮ್ ಪ್ರೈಸ್ ಫಾರ್ ದಟ್ ಎಂಬುದಾಗಿ ನಾವು ನೋಡುವಂತರಾಗಿದೆ. ಯಾವಾಗ ನಾನು ಪರ್ಚೇಸ್ ಮಾಡ್ತೇನೋ ಅದು ಏನಂದರೆ ಇದು ನನ್ನದು ಎಂಬುದಾಗಿ ನಾನು ಹೇಳುವಂತವರಾಗಿದ್ದಾರೆ. ವೆನ್ ಕ್ರೈಸ್ಟ್ ಹ್ಯಾಸ್ ಪೇಡ್, ಇಟ್ ಮೀನ್ಸ್ ಫಾರ್ ಅವರ್ ಸಾಲ್ವೇಷನ್ ವಿ ಬಿಲಾಂಗ್ ಟು ಗಾಡ್. ನಾವೇನಾಗಿದ್ದೇವೆ, ದೇವರಿಗೆ ಸಂಬಂಧಪಟ್ಟಿದ್ದೇವೆ. ವಿ ಬಿಲಾಂಗ್ ಟು ಗಾಡ್. ವೆನ್ ವಿ ಬಿಲಾಂಗ್ ಟು ಗಾಡ್, ಇಟ್ ಈಸ್ ನಾಟ್ ಮೈ ಓನ್, ಇಟ್ ಈಸ್ ಗಾಡ್ಸ್. ನಾನು ಯಾರಿಗೆ ಸಂಬಂಧಪಟ್ಟಿದ್ದೇನೆ, ದೇವರಿಗೆ ನಾನು ಸಂಬಂಧಪಟ್ಟಿದ್ದೇನೆ ಎಂಬುದಾಗಿ ನೋಡ್ತೇವೆ. ವಿ ಬಿಲಾಂಗ್ ಟು ಗಾಡ್, ನಾನು ದೇವರಿಗೆ ಸಂಬಂಧಪಟ್ಟಿದ್ದೇನೆ ಎಂಬುದಾಗಿ. ವಿ ಬಿಲಾಂಗ್ ಟು ಗಾಡ್ ಬಿಕಾಸ್ he created us. in Genesis chapter 1 verse 27 ದೇವರು ಏನ್ ಮಾಡಿದ, ನಮ್ಮನ್ನು ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ವಿ ಆರ್ ಕ್ರಿಯೇಟೆಡ್ ಇನ್ his own image. ನಾವು ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಏನಾಗಿದ್ದೇವೆ, ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ರೂಪಿಸಿದ್ದಾನೆ. When I see for any person, the person is the created by God. ಆತನ ಏನ್ ಮಾಡಿದ್ದಾನೆ, ದೇವರು ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂಡ್ ಆಲ್ಸೋ Genesis chapter 2 ಅಲ್ಲಿ ನಾವು ನೋಡುವಾಗ, chapter 2 verse 7 ಅಲ್ಲಿ, when God created a man in his own image, after that he breathed into his nostrils ಅಂತ ನೋಡ್ತೇವೆ. ಆತನು ಮೂಗಿನಲ್ಲಿ ಒಂದು ಶ್ವಾಸ ಊದಿದನೆ ಅಂತ ನೋಡ್ತೇವೆ. ಆವಾಗ ಏನಾಯ್ತು, ಆ ಮನುಷ್ಯನು ಬದುಕುವ ಪ್ರಾಣಿ ಅದನ್ನು. when he breathed into nostrils, he became a living creature. he became a living, ಆತನು ಜೀವಿಸುವಂತ ಅಥವಾ ಬದುಕುವಂತ ಪ್ರಾಣಿ ಅದನ್ನು. ಅದಕ್ಕೆ ಕೆಲವು ಸಮಯದಲ್ಲಿ ಹೇಳ್ತಾರೆ, ನಮ್ದೇನಿಲ್ಲಪ್ಪ, when we see ಬಟ್ ಉಸಿರು ಏನಾಗ್ತದೆ, ಬಟ್ ಬಿಕಾಸ್ ಐ ಆಮ್ ಬ್ರೀದಿಂಗ್, ಐ ಆಮ್ ಅಲೈವ್. If breath once is stopped,
Our body, no value. Even our own family members, they will not keep in their homes. How much they love me, how much they maybe my children or my wife or my parents, my relatives or only when the breath is there. ಅದಕ್ಕೆ ದೇವರು ಹೇಳ್ತಾನೆ ಅಂದ್ರೆ ಆ ಒಂದು ದೇವರು ನನಗೆ ನಾವೇನಾಗಿದೆ, we need to give thanks to the Lord because we are breathing. We are alive today because of His grace, no good things in us. And because of His grace alone. ಅದಕ್ಕೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕೆ ಏನಂದ್ರೆ He created and we belong to God. He has saved us. ಮತ್ತು ದೇವರ ಕೃಪೆಯಿಂದ ನಾವೇನಾಗಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ. We got salvation. Salvation, ರಕ್ಷಣೆ ಏನಕ್ಕೆ ಹೇಗೆ ಬಂತು? Christ died for us, for our sins, and also by grace only. Second Ephesians chapter 2 verse 8 and 9 ಯಾರಾದರೂ ಸಿಕ್ಕಿದವರು ಓದ್ಬೋದು. ಎರಡನೇ ಎಫೆಸ 2:8-9 ವಚನ. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ? ನಿಮ್ಮ ಕೊಟ್ಟಿರುವಂತ ರಕ್ಷಣೆ, ನಿಮ್ಮ ಒಳ್ಳೆ ಪುಣ್ಯ ಕಾರ್ಯಗಳು, ನಿಮ್ಮ ಒಳ್ಳೆ ಕಾರ್ಯಗಳಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ದೇವರ ಒಂದು ಕೃಪೆಯಿಂದ ರಕ್ಷಣೆ ಹೊಂದಿದೆ ಅಂತ. We got salvation for a grace, or we are saved through faith, that we are not of yourself. It is the gift of God, not of works, let any man should boast. ಯಾವ ವ್ಯಕ್ತಿ ಸಹ ಒಂದು ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇಲ್ಲ, ಯಾಕಂದ್ರೆ ಅವನು ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ನೋಡ್ತೇವೆ. ವಿ ಬಿಲಾಂಗ್ ಟು ಗಾಡ್ ಬಿಕಾಸ್ ಆಫ್ ಹಿಸ್ ಪ್ರಾವಿಡೆನ್ಷಿಯಲ್ ಕೇರ್ ಫಾರ್ ಅಸ್. ಆತ ನಮ್ಮನ್ನು ಏನ್ ಮಾಡಿದ್ದಾನೆ, ನಮ್ಮನ್ನು ತುಂಬಾ ಕೇರ್ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಕ್ಯಾಸ್ಟ್ ಯುವರ್ ಎಂಗ್ಸೈಟಿ ಅಪಾನ್ ಮೀ, ಐ ವಿಲ್ ಕೇರ್ ಫಾರ್ ಯುವರ್ ವರ್ಡ್ಸ್. ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೆ ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ ಎಂಬುದಾಗಿ ನೋಡ್ತೇವೆ. ಫಸ್ಟ್ Timothy 6:7 says, for we are born nothing into this world, and certainly we can carry nothing out. ನಾವು ಈ ಲೋಕದೊಳಗೆ ಏನು ತೆಗೆದುಕೊಂಡು ಬರಲಿಲ್ಲ, ಏನು ತೆಗೆದುಕೊಂಡು ಹೋಗುವುದಿಲ್ಲ ಸಹ ಅಂತ. ನಾವು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಂತೆ. We will not brought when we are born, nothing we brought and nothing also we can take to God. ಆದರೆ ಈ ಒಂದು ಜೀವಿತ ಕಾಲದಲ್ಲಿ ನಾನು ಏನು ಅಥವಾ ಯೇಸು ಸ್ವಾಮಿಯನ್ನು ಅಥವಾ ಒಂದು ಆತ್ಮಿಕವಾಗಿ ನಾನು ಪಡೆದುಕೊಳ್ಳುತ್ತಾನೆ, ಅದನ್ನು ನಾವು ಒಳ್ಳೆಯ ಕಾರ್ಯಗಳು ನಡೀತಂದ್ರೆ, ಯುವರ್ ಗುಡ್ ವರ್ಕ್ಸ್ ವಿಲ್ ಫಾಲೋ ಯು ಸೇಸ್. ನಥಿಂಗ್, ನೋ ಗೋಲ್ಡ್, ನೋ ಪ್ರಾಪರ್ಟಿ, ನೋ ಹೌಸ್ ವಿಲ್ ಕಮ್ ಅಲಾಂಗ್ ವಿತ್ ಅಸ್. ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂದ್ರೆ ನಿಮ್ಮ ಒಂದು ಒಳ್ಳೆಯ ಸುಕೃತ್ಯಗಳು ನಿಮ್ಮಡನೆ ಬರ್ತಾ ಇದೆ. ರೆವಲ್ಯೂಷನ್ ಅಲ್ಲಿ ನೋಡ್ತೇವೆ, 13 or 14 ಅಲ್ಲಿ ನಾವು ನೋಡ್ತೇವೆ ಅಂದ್ರೆ ಯುವರ್ ಗುಡ್ ವರ್ಕ್ಸ್ ಓನ್ಲಿ ಫಾಲೋ. ಅದಕ್ಕೇನೆಂದ್ರೆ ನೋಡ್ತೇವೆ. And the psalmist also says in Psalm 24 verse 1 ಅಲ್ಲಿ ಯಾರಾದ್ರೂ ಸಿಕ್ಕಿದವರು ಓದ್ಬೋದು. ಕೀರ್ತನೆ 24 ಮೊದಲನೇ ವಚನ ಓದುತ್ತೆ ಅಂದ್ರೆ, the psalmist said, the earth is Lord's and fullness of thereof, the world and they that dwell therein. The earth is the Lord. ಭೂಮಿ ಯಾರ್ದಂತೆ? ದೇವರೇ ಸೃಷ್ಟಿ ಮಾಡಿದ, ದೇವರದು. ಈ ಭೂಮಿಯಲ್ಲಿ ಇರುವ ಸಮಸ್ತವು ದೇವರದೇ. ಆದ್ರೆ ನೀನ್ ನನಗೇನು ಕೊಟ್ಟಪ್ಪ? ನೀನೇನು ಕೊಡ್ಲಿಕ್ಕೆ ಆಯ್ತು? ನೀವೇನು ಕೊಡ್ಲಿಕ್ಕೆ ಆಗ್ತದ್ರಿ? ದೇವರಿಗೆ ಎಲ್ಲ ದೇವರೇ ಸೃಷ್ಟಿ ಮಾಡಿ ದೇವರದುಂಟು. ಆದ್ರೆ ದೇವರು ನನಗೆ ಕೊಟ್ಟದ್ರಲ್ಲಿ ನಾನು ದೇವರಿಗೆ ಸ್ವಲ್ಪ ಕೊಡುವಾಗ ದೇವರು ಅದನ್ನು ಅಪ್ರಿಷಿಯೇಟ್. ವಾಟ್ ಗಾಡ್ ಇಸ್ ಗಿವನ್ ಟು ಮೀ, ಎವ್ರಿಥಿಂಗ್ ಬಿಲಾಂಗ್ ಟು ಗಾಡ್, ಬಟ್ ಗಾಡ್ ಇಸ್ ಗಿವನ್ ಇನ್ ಟು ಮೈ ಟ್ರೆಜರಿ ಅಥವಾ ಇನ್ ಮೈ ಹ್ಯಾಂಡ್ಸ್. ಇನ್ ದಟ್ ಲೈಕ್ ವಿ ಗಿವ್ ಟು ಸಮಥಿಂಗ್ ಟು ಗಾಡ್. ಅದನ್ನು ಕೊಡುವಂಥದ್ದು ಎಂಬುದಾಗಿ ನನಗೆ ಏನು ಕೊಟ್ಟಾತ. ಎವ್ರಿ ಗುಡ್ ಗಿಫ್ಟ್ ಅಂಡ್ ಪರ್ಫೆಕ್ಟ್ ಗಿಫ್ಟ್ ಕಮ್ ಫ್ರಮ್ ಹಿಸ್ ಬೌಂಟಿಫುಲ್ ಹ್ಯಾಂಡ್ಸ್. ಗಾಡ್ ಪ್ರೊವೈಡ್ಸ್ ಫಾರ್ ಅಸ್, ಹಿ ಹಸ್ ಕೇರ್ಡ್ ಫಾರ್ ಅಸ್ ಅಂಡ್ ಮೀಟ್ ಅವರ್ ಎವ್ರಿ ನೀಡ್. ದೇವರು ನಮಗೆ
ದೇವರು ಕಾಪಾಡಿದ್ದಾನೆ, ದೇವರು ಒದಗಿಸಿಕೊಟ್ಟಿದ್ದಾನೆ. ಜೋಹೋ ಜೈರ್ ಅವರ್ ಪ್ರೊವೈಡರ್, ವಿ ನೀಡ್ ಟು ಗಿವ್ ಥ್ಯಾಂಕ್ಸ್. ನಾವು ಓದು ವಾರದಲ್ಲಿ ನಾವು ಕೃತಜ್ಞತೆಯನ್ನು ಅಥವಾ ವಿಷಯದಲ್ಲಿ ಬಾಯಿಂದ ಹೇಳುವಂಥದ್ದು ನೋಡ್ತೇವೆ. ಈ ದಿನದಲ್ಲಿ ನಾನು ಹೇಳುವಂಥದ್ದು, ವಿ ನೀಡ್ ಟು ಗಿವ್ ಸಮಥಿಂಗ್ ಟು ದ ಗಾಡ್, ವಾಟ್ ಗಾಡ್ ಹ್ಯಾಸ್ ಡನ್ ಎಂಬುದಾಗಿ ನಾವು ನೋಡುವಂಥವರಾಗಿದೆ. And also we belong to God. The second part, we are placed to God first in our life. The first priority we need to give to God. ನಾವು ಏನ್ ಮಾಡ್ತೇವೆ, ಅನೇಕ ಸಮಯದಲ್ಲಿ ನಮ್ಮ ಒಂದು ಕಾರ್ಯಗಳಿಗೆ ನಾವು ಕೆಲಸ ಅಥವಾ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. The seek ye first the kingdom of God, all things added unto you. Matthew chapter 6 verse 32 or 33. Matthew 6:33 ಅಲ್ಲಿ ನಾವು ನೋಡ್ತೇವೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಎಲ್ಲವೂ ದೊರಕುತ್ತದೆ. ಫಸ್ಟ್ ಥಿಂಗ್ ವಿ ನೀಡ್ ಟು ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಆಲ್ ಇಸ್ ರೈಚಸ್ನೆಸ್, ಆಲ್ ಥಿಂಗ್ಸ್ ಶಾಲ್ ಬಿ ಆಡೆಡ್ ಅನ್ ಟು ಯು. ಆಮೇಲೆ ಏನ್ ನೋಡ್ತೇವೆ ಅಂದ್ರೆ, ದೇವರು ಹೇಳ್ತಾನೆ ಅಂದ್ರೆ, Jesus said that the loved Father nothing more than me is not worthy of me, and he that loveth son or daughter more than me is not worthy of me. ನೀವು ಮೊದಲು ತಂದೆ ತಾಯಿಗಳನ್ನು ಪ್ರೀತಿ ಮಾಡಬೇಕು, ನೋಡ್ಕೊಳ್ಬಾರ್ದು ಎಂಬುದಾಗಿ ಹೇಳುವುದಿಲ್ಲ, ಆದರೆ ದೇವರನ್ನು ಹೆಚ್ಚಾಗಿ ಮೊದಲನೇ ಸ್ಥಾನವನ್ನು ಕೊಡಬೇಕು, ದೇವರಿಗೆ ಮೊದಲನೇದಾಗಿ ಪ್ರೀತಿ ಮಾಡಬೇಕೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಅಂದರೆ ಪ್ರಯಾರಿಟಿ ಮಸ್ಟ್ ಗಿವ್ ಟು ಗಾಡ್ ಎಂಬುದಾಗಿ ನೋಡ್ತೇವೆ. ದ ಫಸ್ಟ್ ಪ್ರಯಾರಿಟಿ ಟು ಗಿವ್ ಟು ಗಾಡ್. ನಾವು ದೇವರಿಗೋಸ್ಕರ ಮೊದಲನೇ ಒಂದು ಸ್ಥಾನವನ್ನು ಕೊಡುವಾಗ ದೇವರು ಅದನ್ನು ಏನ್ ಮಾಡ್ತಾನೆ, ಅಪ್ರಿಶಿಯೇಟ್ ಮಾಡುವಾತನಾಗಿದ್ದಾನೆ. ವಿ ಆರ್ ಫೆಲೋ laborers with God. We are fellow laborers with God. ದೇವರ ಜೊತೆಯಲ್ಲಿ ಜೊತೆ ಕೆಲಸದವರು, ಸೇವಕರು. ದ ಪೌಲನ ಆಯ್ತು, ದ ಫೆಲೋ ವರ್ಕರ್ ಅಥವಾ ದ ತಿಮೋತಿ ಅಂಡ್ ಸೀಲಾಸ್, ಆಲ್ ದೋಸ್ ಥಿಂಗ್ಸ್ ವೆನ್ ಈಸ್ ರೈಟ್ ಲೈಕ್ ದ ಫೆಲೋ ಸರ್ವೆಂಟ್ಸ್ ಎಂಬುದಾಗಿ ಆತನು ಹೇಳ್ತಾನೆ. ಅದಕ್ಕೇನೆಂದ್ರೆ ಪೌಲನು ಬರೆಯುವಂತ ಸಮಯದಲ್ಲಿ 1 ಕೊರಿಂಥ 3:6 ನಾವು ನೋಡ್ತೇವೆ, ಐ ಹ್ಯಾವ್ ಪ್ಲಾಂಟೆಡ್ seed, Apollos watered, who gave the growth? The God gave the growth. ಒಬ್ಬನು ಬೀಜ ಹಾಕ್ತಾನೆ, ಒಬ್ಬನು ಏನ್ ಮಾಡ್ತಾನೆ, ನೀರ್ ಹಾಕ್ತಾನೆ, ಅದನ್ನು ಬೆಳೆಸಿ ಫಲ ಕೊಡುವಾತನು ದೇವರು ಎಂಬುದಾಗಿ ನಾವು ನೋಡ್ತೇವೆ. ಅದೇ ತರ ಮೇ ಬಿ ದ ಚರ್ಚ್ ಆಕ್ಟಿವಿಟೀಸ್ ಮೇ ಬಿ ಆಲ್ಸೋ somebody is bought, your parents or has purchased this land, or somebody has built it, somebody further they have to take care of it also. ಒಂದು ಮರ ಅದನ್ನು ನೋಡ್ತೇವೆನೆಂದರೆ, ಅಥವಾ ಕೆಲವು ಸಮಯದಲ್ಲಿ ಮಾವಿನ ಮರ ಹಾಕ್ಲಿಕ್ಕೆ ಹೋಗುವಾಗ ಕೆಲವರು ಅಜ್ಜಿಗಳಿಗೆ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಹಳ್ಳಿಗಳಲ್ಲಿ ನೋಡ್ತಾರೆ, ಅವರು ಆ ಒಂದು ಮಾವಿಂದ ಅಥವಾ ಅದು ಪ್ಲಾಂಟ್ಸ್ ಅನ್ನು ಅದನ್ನು ಹೂಳು ಅಥವಾ ಅದನ್ನು ನೆಡುವಾಗ ಅವ್ರೇನ್ ಮಾಡ್ತಾರೆ, ವಯಸ್ಸಾದಂಥವ್ರಿಗೆ ಅವರು ಕರ್ಕೊಂಡು ಹೋಗ್ತಿದ್ರು. ಸೊ ದಟ್ ಲೈಕ್ that which she has planted, that plant or seed, she should not eat that fruit, that somebody has to eat ಎಂಬುದಾಗಿ, ಅವ್ರು ಬೇರೆಯವರು ಆ ಒಂದು ಫಲವನ್ನು ತಿನ್ನಬೇಕೆಂಬುದಾಗಿ ಅವರನ್ನು ಕರೆದುಕೊಳ್ತಾ ಹೋಗ್ತಾ ಇದ್ರು. ಆದ್ರೆ ಈ ಸಮಯದಲ್ಲಿ ಈಗ ಪರಿಸ್ಥಿತಿಗಳಿರುವಂತ ನಾವು ಅದನ್ನ ಇದ್ರೆ ನಾವೇ ತಿಂದು ನಾವೇ ಸಾಯ್ಬೇಕಂತ ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ನೋಡ್ತೇವೆ, ಇಲ್ಲಿ ದೇವರ ಸೇವೆಯಲ್ಲಿ ಸಹ ನಾವು ನೋಡುವಾಗ ಒಬ್ಬರು ದೇವರ ಸೇವೆಯಲ್ಲಿ, ಈಗ ನೋಡಿ, now we are serving here as a pastor, but before us, like many they pastor, they served, they given their life, they have given the word of God to the people, and somebody has watered, and we are eating the fruit ಎಂಬುದಾಗಿ ನೋಡ್ತೇವೆ. Increase I have planted, Apollos watered, but God gave increase. ಹೊಗಳಿಕೊಳ್ಳೋದಕ್ಕೆ ಯಾರಿಗೆ ಆಸ್ಪದ ಇಲ್ಲ. ಈಗ ನೀವು ಪರಿಸ್ಥಿತಿಯಲ್ಲಿ ಇದೆಯಾ, ನೀನು ಏನ್ ಮಾಡ್ಬೇಕು, ಬಟ್ ವಾಟ್ ಯು ಆರ್ ಡೂಯಿಂಗ್, ಯು ನೀಡ್ ಟು ಟೇಕ್ ಕೇರ್. ಯು ಆರ್ ದ ಸ್ಟೀವರ್ಡ್. Somebody has given this land, somebody has purchased, somebody has built it, somebody has done this one. The same way your responsibility. ಏನಂದ್ರೆ ಇದು ನಿನ್ನ ಕೈಯಲ್ಲಿ ಏನಾಗ್ತದೆ ಅದನ್ನು ನೀವು ಮಾಡು. ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಆದ್ಮೇಲೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ನೋಡ್ಕೊಳ್ಳುತ್ತಾರೆ, ಅದು ಸೇವೆ. ಅದೇನಂದ್ರೆ ವಿ ಆರ್ ಇನ್ ದ
ಪಾರ್ಟ್ನರ್ಶಿಪ್. ನಾವು ಬಿಸ್ನೆಸ್ ಪಾರ್ಟ್ನರ್ ಎಂಬುದಾಗಿ ಹೇಳ್ತೇವೆ. ಏನಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ಇಬ್ರು ಇರ್ತಾರೆ, ಮೂವರು ಇರ್ತಾರೆ. ಆ ಪಾರ್ಟ್ನರ್ ಕೆಲಸ ಮಾಡ್ತಾರೆ, ಆ ಪಾರ್ಟ್ನರ್ ಶೇರ್ ಮಾಡಿಕೊಳ್ಳುತ್ತಾರೆ. ಅಂಡ್ ಆಲ್ಸೋ ವಿ ಆರ್ ಇನ್ ದ ಬಿಸ್ನೆಸ್ ಆಫ್ ಗಾಡ್ಸ್ ವರ್ಕ್ ಅಂಡ್ ವಿ ಆರ್ ಇನ್ ದ ಪಾರ್ಟ್ನರ್ಸ್. ವಿ ನೀಡ್ ಟು ಪಾರ್ಟ್ನರ್, ವಿ ನೀಡ್ ಟು ಕೈ ಜೋಡಿಸಬೇಕು. ಯಾರೋ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಲಿ ನಾನು ಕೆಲಸ ಮಾಡಬೇಕು. ವಿ ನೀಡ್ ಸಮ್ ಯೂತ್ ಟು ಕಮ್ ಫಾರ್ವರ್ಡ್. ಅವ್ರು ಮಾಡ್ತಾರೆ, ದೊಡ್ಡವ್ರು ಮಾಡ್ತಾರೆ, ಅವ್ರು ಮಾಡಲಿ, ನಾನು ಮಾಡು. ಬಟ್ ವಿ ನೀಡ್ ಟು ಕಮ್ ಫಾರ್ವರ್ಡ್ ಟು ಗಾಡ್ ವಿಲ್ ಸಿ ಯುವರ್ ನಾಟ್ ಯುವರ್ ಟ್ಯಾಲೆಂಟ್ಸ್ ಆರ್ ಎನಿಥಿಂಗ್, ಯುವರ್ ಅವೈಲಬಿಲಿಟಿ. ವಿ ನೀಡ್ ಟು ಗಿವ್ ಅವರ್ ಅವೈಲಬಲ್ ಟೈಮ್. ವಿ ಆರ್ co-workers, we are working together. Now we are in the partner ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೇನೆಂದರೆ ನೋಡೋಣ, the fourth one will see we are the responsible to God or Lord. ನಾವೇನಾಗಿದ್ದೇವೆ? ದೇವರಿಗೆ ನಾವು we are belong to God, and first priority we give to God, and also we are co-laborers or co-workers, and second thing we are the Lord, we are responsible to Lord. ನಾವೇನಾಗಿದ್ದೇವೆ? ಒಂದು ಜವಾಬ್ದಾರಿಕೆ ಉಳ್ಳಂತವರು. ಯಾರಿಗೆ? ಕಮಿಟಿ ಮೆಂಬರ್ಸ್ಗಲ್ಲ, ತಂದೆ ತಾಯಿಗಳಿಗಲ್ಲ, ದೇವರ ಸೇರಿದು. ದಿ ಚರ್ಚ್ ಇಸ್ ಬಿಲಾಂಗ್ ಟು ಗಾಡ್. ಗಾಡ್ ಹ್ಯಾಸ್ ಬಿಲ್ಟ್ ಇಟ್ ಅಂಡ್ ಯು ಆರ್ ಲೇಬರ್ಡ್ ಇಟ್. ವಿ ಆರ್ ದ ಹೆಡ್ ಈಸ್ ದ ಕ್ರೈಸ್ಟ್. ಕ್ರಿಸ್ತನು ಸಭೆ ಎಂಬ ಶಿರಸ್ಸಾಗಿದ್ದಾನೆ. ನಾವೇನಾಗಿದ್ದೇವೆ? ಅಂಗಗಳಾಗಿದ್ದೇವೆ. ನಾವೇನಾಗ್ತೇವೆ? ನಮ್ಮ ಒಂದು ಕರ್ತವ್ಯವಾಗಿದ್ದೇವೆ. ವಿ ಆರ್ ರೆಸ್ಪಾನ್ಸಿಬಲ್ ಟು ದ ಲಾರ್ಡ್. ಯಾವಾಗ ನಾನು ನಮ್ಮ ದೇವರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನು ಕೊಡುವಾಗ ಅದು ದೇವರನ್ನು ನಾವು ಇದನ್ನು ನೋಡಿಕೊಳ್ಳುವುದಕ್ಕೆ. Paul said into the Romans, so then every one of us shall give account of himself to God. When God has given you something responsibility, God has given you have a talent, you are good singer, you are good giver, you are good make a music, or you are a prayer warrior, or you are like you are a social help you can do, like you are good in communicating, you are good in keeping relationship, but God has given you responsibility, do it that one. ಅದಕ್ಕೇನಾದ್ರೆ ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಗಾಡ್ ಈಸ್ ಗೋಯಿಂಗ್ ಟು ಗಿವ್ ಅನ್ ಅಕೌಂಟ್. ದೇವ್ರು ನಿನಗೆ ಕೊಟ್ಟೆಪ್ಪ, ನೀವು ಕಮಿಟಿ ಮೆಂಬರ್ ಆಗಿದ್ದೆ, ನಿನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದ್ದೆ, ನಿನಗೆ ನಾನು ಜವಾಬ್ದಾರಿಕೆಯನ್ನು ಕೊಟ್ಟೆ, ಆ ಜವಾಬ್ದಾರಿಕೆಯಲ್ಲಿ ಹೇಗೆ ಇದೆ? ವಿ ನೀಡ್ ಟು ಬಿ ಗಿವ್ ಅನ್ ಅಕೌಂಟ್ ಟು ಗಾಡ್. ದೇವರು ನಮಗೆ ಮಾಡಿರುವಂತದ್ರಲ್ಲಿ ನಾವು ಅಕೌಂಟಬಿಲಿಟಿಯನ್ನು ತೋರಿಸಬೇಕು. ಅದಕ್ಕೆ ಇಲ್ಲಿ ನೋಡ್ತೇವೆ ಅಂದ್ರೆ ದ ರಿಕ್ವೈರ್ಡ್ ಸ್ಟೀವರ್ಡ್ ದಟ್ ಮೇ ಬಿ ಫೌಂಡ್ ಫೇತ್ಫುಲ್. ದೇವರು ನಂಬಿಗಸ್ತನಾಗಿರುವುದಕ್ಕೆ ನೋಡ್ತಾನೆ. ದೇವ್ರು ನನಗೆ ಪ್ರಶ್ನೆ ಮಾಡುವಾಗ ದೇವ್ರು ನನಗೆ ಕೊಟ್ಟದ್ರಲ್ಲಿ ನನ್ನ ಒಂದು ಅಕೌಂಟಬಿಲಿಟಿ. ವೆನ್ ಜೀಸಸ್ ಕ್ರೈಸ್ಟ್ ಕಮ್ಸ್ ಅಂಡ್ ಟೇಕ್ಸ್ ಅನ್ ಅಕೌಂಟ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ? ಐ ಫೌಂಡ್ ಎ ವರ್ದಿ, ಬಲ ನಂಬಿಗಸ್ತನಾದ ಒಳ್ಳೆ ಹಾಳೆ ಅನಿಸಿಕೊಳ್ತೇನ? ಅಥವಾ ದೇವರೇ ನಿನ್ನ ಒಂದು ಸನ್ನಿಧಾನದಲ್ಲಿ ನಾನು ಬಂದೆ, ಆದರೆ ನೀನು ಕೊಯ್ಯುವುದ ಎಲ್ಲಿ ಬಿತ್ತುವುದಿಲ್ಲ ಅಲ್ಲಿ ಕೊಯ್ಯುವಾತನು, ಎಲ್ಲಿ ತೂರುವುದು ಇರುವಂತ ಕಣ ಮಾಡುವಾತನು ಎಂಬುದಾಗಿ ನೆನೆಸಿ ನಾನು ಅದನ್ನು ಬಚ್ಚಿಟ್ಟು ಎಂಬುದಾಗಿ ಹೇಳಿದರೆ ನಾವು ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ನಮಗೆ ಕೊಟ್ಟದ್ರಲ್ಲಿ ಅದನ್ನು ದೇವರು ಮತ್ತೆ ತಿರುಗಿ ವಾಪಸ್ ತೆಗೆತಾನೆ. ಯುದ್ಧದಲ್ಲಿ ಇನ್ನೂ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೇನೆಂದರೆ ದೇವರು ನಮಗೆ ವಾಟ್ ಎವರ್ ಮೇ ಬಿ ಆ್ಯಂಡ್ ಫೌಂಡ್ ಟು ಇಟ್, ಡೂ ಇಟ್ ವಿತ್ ಮೈಟಿ. ದೇವರು ನನಗೆ ಕೊಟ್ಟದ್ರಲ್ಲಿ ಏನಂದ್ರೆ ನಾನು ಮಾಡ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ, ಆ ಜವಾಬ್ದಾರಿಕೆಯಲ್ಲಿ ನಾನು ಜವಾಬ್ದಾರಿಕೆಯನ್ನು ವಹಿಸೋಣ. God, the power being saved is primary importance. ರಕ್ಷಣೆ ಹೊಂದುವುದು ಬಹಳ ಇಂಪಾರ್ಟೆಂಟ್. ನೀವು ರಕ್ಷಣೆ ಹೊಂದಿದ್ದೀರಾ, ಬಟ್ ಯೂಸ್ ಆಫ್ ಯುವರ್ ಟ್ಯಾಲೆಂಟ್ಸ್, ಯುವರ್ ಟೈಮ್, ಟೈಪ್ಸ್, energy and all everything comes important. ನೀವು ರಕ್ಷಣೆ ಹೊಂದೋದ್ರ ಜೊತೆಯಲ್ಲಿ ದೇವರು ನಿಮಗೆ ಕೊಟ್ಟಿರುವಂತ ಒಂದು ಟ್ಯಾಲೆಂಟ್ಸ್ ಅಲ್ಲಿ ಆಗಿರ್ಬೋದು, ಟೈಮ್. The many people like they are not going to give time to God. Means maybe only committee meeting ಅಂತ ನಾನು ಹೇಳ್ತಾ ಇಲ್ಲ, or the only coming to church ಅಂತ ಹೇಳ್ತಾ ಇಲ್ಲ. That time giving to God means we are spending reading the Bible and prayer. That is also time.
And also the work in the church also it is there. We need to give time. And sometimes also what God has given us some talents, maybe we are good in accounts, you come forward and do some accounting in our church, or some you are good in the playing guitar or the music or the any activities, you can do so. And some are good in giving, like some of them the good amount of offering they give as a family, maybe because of that, like not that the small those who are giving God will not appreciate, but God appreciate each and every one. Whatever, what measurement you give, the same measurement he'll give get back. ನಾವು ದೇವ್ರ ವಾಕ್ಯದಲ್ಲಿ ನೋಡುವಾಗ ಏನು ನೀವು ಬಿತ್ತೀರೋ ಅದೇನಾಗ್ತೀರಿ, ಕೊಯ್ತೀರಿ. ವಾಟ್ ಯು ಸೋ that will reap definitely. God is not the debtor to anyone. ಆತನ ಸಾಲಗಾರನಲ್ಲ. ದೇವರು ಕೊಟ್ರೆ ಆತನ ಡಬಲ್ ಕೊಡ್ತಾನೆ. ಹೇಗೆ ಕೊಡ್ತಾನೆ ಗೊತ್ತಿಲ್ಲ. But when you are not going to give, something will go off, but we will not realize. We will not realize. The time which God we need to give, the tithe or the offering we need to give, and above all energy. Sometimes we don't want to give our energy. Energy ಎಂಬುದಾಗಿ ನೋಡ್ತೇವೆ, we have to lift some tables, we have to give our time, our energy, we come and go further. ಅದೆಲ್ಲವನ್ನು ದೇವರು ಕನ್ಸಿಡರ್ ಮಾಡ್ತಾನೆ. ಆ ರೀತಿ ಆಗುವಂತ ದೇವರ ನಡೆಸಲಿ. I am alive today because of His grace. Think over it. Just few minutes. Give thanks to the Lord. What you are doing, God definitely appreciate. Much more, we must found faithful in the sight of God. The many times we are failed. Many times we are not given our priority. Many times we are not given our time and talents because of our priority given to our family, maybe our work, maybe, or anything else, maybe. We'll give first priority to God, which God has given to entrust to me as a good steward. We need to take care of that. Maybe church activities, church funds, church property, or a public property which belong to God, which belong to someone else. At our responsibility need to take care. We need to give my first priority to God, my talents, my tithes and offering, my energy, and God definitely appreciate and honors. A double portion blessing will be upon us. But those who have multiplied the 5 talents become another 5 talents, but he has given the much more responsibility. Double portion he gives. The same way, ದೇವರು ನಮಗೆ ಕೊಟ್ಟದಲ್ಲಿ ಇದ್ದದ್ದನ್ನು ಇಲ್ಲದವನಿಂದ ಅದನ್ನು ಕಸಿದುಕೊಳ್ಳುತ್ತಾನೆಂಬುದಾಗಿ, ಒಂದು ವೇಳೆ ನಾನು ದೇವರಿಗೆ ಅದನ್ನು ಡಬಲ್ ಫೇತ್ಫುಲ್ ಆಗಿ ಕೊಡುವಾಗ ಇನ್ನೂ ಹೆಚ್ಚಾಗಿ ಕೊಡುವುದಕ್ಕೆ ಸಹಾಯ ಮಾಡುತ್ತಾನೆ. ಹೆಚ್ಚಾಗಿ ಬಿತ್ತಿರಿ, ಹೆಚ್ಚಾಗಿ ಕೊಯ್ತರು. What you sow, you will reap. The give, which is a good measure, the shaken down, running over. God loves a cheerful giver. As a given generously, Lord, this many years, this many times, definitely He will honor their offering and their time and talents and energy. Some of them they give the full percent, Lord. Maybe their offering, their time, the energy, the talents they are giving, Lord. That's why we are moving on towards the ministry for extension of coming days, Lord. We may also, Lord, give much more the first priority to God, so that Your name be glorified in and through our life. Send it Your blessing, Lord. Bless each one of our congregation members. ಪ್ರತಿಯೊಬ್ಬ ಸದಸ್ಯರನ್ನು ಕರ್ತನೆ, ಕಮಿಟಿ ಮೆಂಬರ್ಸ್ ಆಗಿರ್ಬೋದು, ಲೇ ಮೆಂಬರ್ಸ್ ಆಗಿರ್ಬೋದು, ಕರ್ತನೆ ತಮ್ಮ ಸಮಯವನ್ನು, ತಮ್ಮ ಟ್ಯಾಲೆಂಟ್ಸ್ ಅನ್ನು, ತಮ್ಮ ಹಣವನ್ನು ನಿನ್ನ ಸೇವೆಗಾಗಿ ಕೊಡುವಾಗ ಆಶೀರ್ವಾದ ನೀಡಿ, ಮತ್ತು ಮುಂದಿನ ಒಂದು ಭಾನುವಾರ ಕರ್ತನೆ ಸ್ವಾಮಿ, ಕರ್ತನೆ, it is more blessed to give than to receive. We give, Lord, whatever we are given to us, Lord,
from a token of love and gratitude we may offer in your presence, Lord. Lead us and guide us and bless us, Lord. Send us your blessing, Lord. We ask this prayer in the most precious name of Lord and Savior Jesus Christ. Amen. Closing, we will sing hymn number 289. That time offer will be collected. ನಾ ಹಾಡುವಂತ ಗೀತ 289. ಆಗ ದೇವರಿಗೆ ಕಾಣಿಕೆ ತೆಗೆಯಲಾಗದು. 289. Savadam, Om Darakam, Innaru Kodaru, Shushantiya, Sriya Sunanagatam, ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ನಿನಗೆ ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಾವು ನಿನಗೆ ಸಂಬಂಧಪಟ್ಟವರು, ನೀನು ನನ್ನ ಬೆಲೆಯನ್ನು ಕೊಟ್ಟಿದ್ದಿ ಕರ್ತನೆ. ಆ ಒಂದು ಬೆಲೆಗೆ ಕರ್ತನೆ ಬದಲೇನು ಕೊಡದೆ ನಮ್ಮಿಂದ ಆಗದು ಕರ್ತನೆ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸ್ತೇವೆ. ಪ್ರೀತಿಯಿಂದ ನಮಗೆ ಕೊಟ್ಟೋದ್ರಲ್ಲಿ ಕರ್ತನೆ ನಿನ್ನ ಸೇವೆಗಾಗಿ ನಾವು ತಂದರ್ಪಿಸಿದ್ದೇವೆ.
ಈ ಕಂದ ತರ್ಪಿಸಿರುವಂತಹ ಕಾಣಿಕೆಯನ್ನು ಸ್ವೀಕಾರ ಮಾಡು, ಅಂಗೀಕಾರ ಮಾಡು, ಆಶೀರ್ವಾದ ಮಾಡು. ಕೊಡಿರಿ ನಿಮಗೆ ಕೊಡಲ್ಪಡುತ್ತದೆ, ಹೆಚ್ಚಾಗಿ ಬಿತ್ತಿರಿ ಹೆಚ್ಚಾಗಿ ಕೊಯ್ತಿರಿ ಎಂಬುದಾಗಿ ಈ ಕಾಣಿಕೆ ಎಂಬ ಬೀಜವನ್ನು ಬಿತ್ತಿರುವಾಗ ಇದು ಫಲದಾಯಕವಾಗಿ ಆಶೀರ್ವಾದ ಹೊಂದಿ ಫಲ ಹೊಂದುವಂತೆ ನಿನ್ನ ಒಂದು ಕೃಪೆ ಕೊಡು ಎಂಬುದಾಗಿ ಬೇಡುತ್ತೇವೆ. ಆಶೀರ್ವಾದಿಸಿ ನಮ್ಮ ಇಲ್ಲಿಂದ ಕಳಿಸಿಕೊಡು ಸ್ವಾಮಿ. ಧನ ಮಹಾನ ಮಹಿಮೆ ಸಲ್ಲಿಸ್ತೇವೆ. ಈ ಕಾಣಿಕೆಯನ್ನು ಕರ್ತನೆ ಇದು ಯಾವೊಂದು ಸೇವೆಗಾಗಿ ಉಪಯೋಗಿಸಲ್ಪಡ್ತಿದೆ, ಇದು 30, 60, 100 ಫಲ ಫಲಿಸಲಿಕ್ಕಾಗುವಂತ ಆಶೀರ್ವದಿಸಿ ನಮ್ಮನ್ನು ಇಲ್ಲಿಂದ ಆಶೀರ್ವದಿಸಿ ಕಳಿಸಿಕೊಡು ಎಂಬುದಾಗಿ ಬೇಡುತ್ತಾ ನಮ್ಮ ನಿನ್ನೆ ಕೈಲಿಡುತ್ತಾ ಬೆಳೆದಿರುವಂತ ವಿಜ್ಞಾಪನೆ ಬೆಳೆದು ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರನ್ನು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾ ಕಾಲದಲ್ಲಿ ಆಗಿರಲಿ. ಆಮೆನ್. ಆಮೆನ್.